ದಿನದಲ್ಲಿದೆ. ಅವರಿಗೆ ಮತ್ತೊಮ್ಮೆ ನಾನು ಒತ್ತಾಯ ಮಾಡ್ತೇನೆ, ನಿಮ್ಮ ರಾಜೀನಾಮೆಯೇ ಈ ಒಂದು ಪ್ರಕರಣದ ಸರಿಯಾದ ದಾರಿಯಲ್ಲಿ ತನಿಖೆಗೆ ದಾರಿ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡಿ. ಧಿಕ್ಕಾರ ಧಿಕ್ಕಾರ, ಸುನೀಲ್ ಕುಮಾರ್ ಧಿಕ್ಕಾರ, ಧಿಕ್ಕಾರ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ತನಕ ಹೋರಾಟ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಸುನೀಲ್ ಸುನೀಲ್ ಕುಮಾರ್ ಬಂಧಿಸಿ, ಬಂಧಿಸಿ, ಬಂಧಿಸಿ. ಸುನೀಲ್ ಕುಮಾರ್ ಬಂಧಿಸಿ. ಪ್ರತಿಮೆ ನಿರ್ಮಾಣ ಮಾಡಿದ ಶಾಸಕ ಸುನೀಲ್ ಕುಮಾರ್ ಅವರಿಗೆ ಧಿಕ್ಕಾರ. ನಕಲಿ ಪ್ರತಿಮೆ ನಿರ್ಮಾಣ ಮಾಡಿದ ಶಾಸಕ ಸುನೀಲ್ ಕುಮಾರ್ ಅವರಿಗೆ ಧಿಕ್ಕಾರ. ಸುನೀಲ್ ಬಂಧುಗಳಿಗೆ ನಮ್ಮ ನಮಸ್ಕಾರವನ್ನು ಸಲ್ಲಿಸುತ್ತಾ, ನಾವು ನಂಬಿದ ಎಲ್ಲ ದೈವದೇವರನ್ನು ಮನಸಾರೆ ನಿಲ್ಲಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೆ, ಇಲ್ಲಿ ನೆರೆಯಿರುವ ಎಲ್ಲ ಕಾರ್ಕಳ ಹಾಗೂ ಈ ರಾಜ್ಯದ ಎಲ್ಲ ಕಡೆ ಖಂಡಿತ ಸಂತೋಷದಿಂದ ಬಂದಿಲ್ಲ, ಅತ್ಯಂತ ಬೇಸರದಿಂದ ಬಂದಿದ್ದೇವೆ. ನಮಗೆ ಬೆಂಗಳೂರಲ್ಲಿ ಒಂದು ಬಂದು ಇಂತಹ ಪ್ರತಿಭಟನೆ ಮಾಡುವಂತ ಒಂದು ಕೆಟ್ಟ ಕಾಲ ಬರ್ತಾ ಅಂತ ನಾವು ಜೀವಮಾನದಲ್ಲಿ ಯಾವತ್ತೂ ಇಳಿಸಿಲ್ಲ. ಇದು ನಮ್ಮ ಊರಲ್ಲಿ ಯಾವುದೇ ಒಂದು ಗವರ್ಮೆಂಟ್ ಕಾಲೇಜ್ ಆಗ್ಬೇಕು, ಒಂದು ಮೆಡಿಕಲ್ ಕಾಲೇಜ್ ಆಗ್ಬೇಕು, ಅಥವಾ ನಮ್ಮ ಶಿರಾಡಿ ಘಾಟಿ ಆಗ್ಬೇಕು, ಅಥವಾ ಆಗುಂಬೆ ಘಾಟಿ ಆಗಲಾಗಬೇಕು, ಅಥವಾ ಇನ್ನೊಂದು ರೈಲು ಆಗಲಾಗಿ ಒಂದು 10 ರೈಲು ಬರಬೇಕೆನ್ನೋದರ ಉದ್ದೇಶ ಇಟ್ಕೊಂಡು ಬಂದಿದ್ರೆ ನಮ್ಗೆ ಇವತ್ತು ಸಂತೋಷ ಪಡ್ತಿದ್ದೆವು. ಇದು ಎಲ್ಲವನ್ನು ಬಿಟ್ಟು ನಾವಲ್ಲ, ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಯಾವತ್ತಿಂದ ಈ ಹಿಂದೂ ಧರ್ಮದ ಧಾರ್ಮಿಕತೆಯನ್ನು ಆಚರಿಸಿಕೊಂಡು ಅಥವಾ ಮಾಡಿಕೊಂಡು ಬಂದಿದ್ದಾರೆ, ಅಥವಾ ಇಡೀ ರಾಜ್ಯದಿಂದ, ದೇಶದಿಂದ, ಪ್ರಪಂಚದಿಂದ ನಮ್ಮವರಿಗೆ ಬೇರೆ ಬೇರೆ ದೇವಾಲಯಕ್ಕೆ, ನಮ್ಮ ಧರ್ಮಸ್ಥಳ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು, ಅಥವಾ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನ ಇರ್ಬೋದು, ಅತ್ತೂರು ಇಗಾಜಿ ಇರ್ಬೋದು, ಅಥವಾ ಮಂಗಳೂರಿನ ದರ್ಗಾ ಇರ್ಬೋದು, ಹೀಗೆ ಬೇರೆ ಬೇರೆ ಕಾರಣದಿಂದ ಜನಗಳು ನಮ್ಮ ಜಿಲ್ಲೆಗೆ, ನಮ್ಮ ಊರಿಗೆ ಬರ್ತಾರೆ. ಆದರೆ ಇವತ್ತು ವಿಪರ್ಯಾಸ ಎನ್ನುವಾಗೆ ನಮ್ಮ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಕಾರ್ಕಳ ಎಷ್ಟೊಂದು ಶಾಂತಿಯ ತೋಟವಾಗಿತ್ತು, ಅಥವಾ ಭಗವಾನ್ ಬಾಹುಬಲಿ, ಅತ್ಯಂತ ಎತ್ತರದ ಬಾಹುಬಲಿ, ಒಂದು ದೇಶಕ್ಕೆ ಅಥವಾ ಈ ಪ್ರಪಂಚಕ್ಕೆ ಸಂದೇಶ ಕೊಟ್ಟ ಬಾಹುಬಲಿಯ ಮೂರ್ತಿಯುವ ನಮ್ಮ ಒಂದು ಅತ್ಯಂತ ಸುಂದರವಾದ ತಾಲೂಕು. ರಾಜಕೀಯವಾಗಿ ನೋಡೋದಾದ್ರೆ ನಮ್ಮ ಡಾಕ್ಟರ್ ವೀರಪ್ಪ ಮೊಯ್ಲಿಯವರು ಸುಮಾರು 6 ಸಲ ಶಾಸಕರಾಗಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಈ ದೇಶದ ಮಂತ್ರಿಯಾಗಿ, ಸಿಇಟಿ ಮೂಲಕ ಈ ದೇಶದ ಗಮನ ಸೆಳೆದವರು. ಇವತ್ತು ನೋಡ್ತಾ ಇದ್ದೇವೆ, ನಾಶಿ ಆಗ್ತೇವೆ. ನೀಟಿನ ಬಗ್ಗೆ ನಾವು ಪೇಪರ್ ಅಲ್ಲಿ ಎಲ್ಲ ನೋಡ್ತಾ ಇದ್ದೇವೆ. ಮಕ್ಕಳು ಇಷ್ಟೆಲ್ಲ ಕಷ್ಟಪಟ್ಟು ಓದಿದ ನಂತರ ಈ ನೀಟನ್ನೇ ತಿರುಚಿ ಇವತ್ತು ಅವರ ಒಂದು ಬದುಕನ್ನೇ ಕಳೆದುಕೊಳ್ಳುವಂತ ಅಥವಾ ಒಂದು ಡೋಲಾಯನವಾದ ಒಂದು ವಾತಾವರಣ ನೋಡ್ತೇವೆ. ಆಗಿನ ಕಾಲಘಟ್ಟದಲ್ಲಿ ಸಿಇಟಿ ಎಂಬ ಸಿಸ್ಟಮ್ ತಂದು ಈ ದೇಶಕ್ಕೆ ಅಥವಾ ಎಲ್ಲ ಬಡವರಿಗೆ ನನ್ನನ್ನು ಸೇರಿ ಇವತ್ತು ಇಂಜಿನಿಯರ್ ಆಗಿದೆ ಅಂದ್ರೆ ಅದಕ್ಕೆ ವೀರಪ್ಪ ಮೊಯ್ಲಿಯವರ ಆಶೀರ್ವಾದ ಅಂತ ಹೇಳಿಕ್ಕೆ ಸಂತೋಷ ಪಡ್ತೇವೆ ಬಂದಿದ್ದಾರೆ. ಆ ನಂತರ ರಾಜಕೀಯವಾಗಿ ಏನೇನು ದೊಡ್ಡ ಕುಟುಂಬದಲ್ಲಿ ಹುಟ್ಟದಿದ್ರು ಈ ಒಂದು ಉಳಿಯನ್ನು ಎಂಬ ಒಂದು ಇಂದಿರಾ ಗಾಂಧಿ ಅವರ ಕಾನೂನು ಬಂದಾಗ ನಮ್ಮೆಲ್ಲರ ನಾಯಕರಾದ ಜಯಂತ ಗೋಪಾಲ್ ಭಂಡಾರಿಯವರು ವೀರಪ್ಪ ಮೊಯ್ಲಿ ಅವರ ಮುಂದುಗಡೆ ಇಟ್ಟುಕೊಂಡು ಈ ರಾಜ್ಯದಲ್ಲಿ ನಮ್ಮ ಕ್ಷೇತ್ರವನ್ನು 4 ಸಲ ಪ್ರತಿನಿಧಿಸಿ 2 ಸಲ ಶಾಸಕರಾಗಿ ವಿಧಾನಸಭೆಯಲ್ಲಿ ತನ್ನ ಸ್ಪಷ್ಟವಾದ ಧ್ವನಿಯನ್ನು ಹಚ್ಚಿದ ಗೋಪಾಲ್ ಭಂಡಾರಿ ಅವರು ರಾಜಕೀಯ ಮಾಡಿದಂತ ನಮ್ಮ ಸುಂದರವಾದ ತಾಲೂಕು ಕಾರ್ಕಳ ತಾಲೂಕು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಆನಂತರ ಬಂದ ಹೌದಾ ಇಂದಿರಾ ಗಾಂಧಿ ಸಹಿತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ತನ್ನ ರಾಜಕೀಯ ಒಂದು ಪುನಃಸಾರಿ ರಾಜಕೀಯವನ್ನು ಕಂಡುಕೊಂಡಂತ ಊರದು ಅವರಿಗೆ ಕಾರ್ಕಳದ ಸ್ವಲ್ಪ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಆದರೆ ಇಂದಿನ ದುರಂತವನ್ನು ನೀವು ಅವಲೋಕಿಸಬೇಕು. ಸುಮಾರು 20 ವರ್ಷಗಳ ಹಿಂದೆ ಬಂದ ಸುನೀಲ್ ಕುಮಾರ್ ಅವರು ಕಾರ್ಕಳದ ಜನತೆಗೆ ಏನು ಕೊಟ್ಟರು ಅಂತ ನಾವು ಇನ್ನೊಂದ್ಸಲ ಪರಾಮರ್ಶಿಸಬೇಕು. ನಮ್ಮ ಜೀವನದಲ್ಲಿ ಒಂಥರ ಗೆಸ್ಟಿಗೆ ಬಂದು ಹೋಗುದು, ಎಲ್ಲರಿಗೂ ದೇವರಿಗೆ ಅವಕಾಶ ಕೊಡ್ತಾರೆ. ಬಂದು ಕೂಡಲೇ ನಾನು ಏನು ಒಳ್ಳೆ ಕೆಲಸ ಮಾಡ್ತಾ ಅದು ಮಾತ್ರ ಉಳಿತೇವೆ, ಏನು ಟೆಂಪರರಿಗೆ ಮಾಡಿದ್ರೆ ಅದು ಹಿಂದೆ ಹೋಗ್ತದೆ. ಇವತ್ತು ಮಹಿಳೆಯರು ಹೇಳ್ಬೋದು, ಗೋಪಾಲ್ ಭಂಡಾರಿ ಹೇಳ್ಬೋದು, ನಾವು ಪುನರೂಪ ಯಾಕೆ ನೆನೆಸ್ಕೊಂಡು ಅಂದ್ರೆ ಅವರ ಒಳ್ಳೆಯ ಕೆಲಸ ಅವರ ಮುಂದೆ ಇದೆ. ಅದೇ ಇವತ್ತು ಸುನೀಲ್ ಕುಮಾರ್ 20 ವರ್ಷದಿಂದ ಕಾರ್ಕಳ ಜನರ ಎಲ್ಲರ ಭಾವನೆಯನ್ನು ಕೆದರುವಂತಹ ಕೆಲಸವನ್ನು ಮಾಡಿದ್ದಾರೆ. ಪ್ರತಿಯೊಂದು ಹಂತದಲ್ಲಿ ಸುರಿಗೆ ಬಂದು ಸುಚೇತಾ ಶಕ್ತಿ ಕೊಲೆ ಅಂತ ಶುರು ಮಾಡಿದ್ದು ನಮ್ಮ ಹುಬ್ಬಳ್ಳಿಯಲ್ಲಿ. ಕೇವಲ ಸುಚೇತಾ ಶಕ್ತಿಯ ಕೊಲೆಯನ್ನು ಹಿಡ್ಕೊಂಡು ಎಲ್ಲರೂ ಸುನೀಲ್ ಕುಮಾರ್. ತದನಂತರ ಪ್ರತಿಯೊಂದು ಚುನಾವಣೆ ಬಂದಾಗ ಒಂದೇ ಕೊಲೆ, ಒಂದೇ ದೇವಸ್ಥಾನ, ಒಂದೇ ದೇವಸ್ಥಾನ, ಏನಾದರೂ ದಂಡ ದೇವಸ್ಥಾನ ಯಾವಾಗಲೂ ಈ ವಿಷಯ
ಮಾತಾಡಿದ ನಮ್ಮ ಎಲ್ಲ ನಾಯಕರು ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ಹೇಳಿದ್ರು. ನಾನು ಪುರಾಣತೆಯನ್ನು ಪ್ರಸ್ತಾಪಿಸಲಿಕ್ಕೆ ಹೋಗುದಿಲ್ಲ. ನಮ್ಮ ಅತ್ಯಂತ ಬೇಸರ ಅಂದ್ರೆ ಕಾರ್ಕಳ ನಮ್ಮ ಇನ್ನೂರಲ್ಲಿ ಒಂದು ಡ್ಯಾಮ್ ಆಯಿತು. ಸುಮಾರು 150 ಕೋಟಿ ಡ್ಯಾಮ್ ನಮ್ಮ ಜಿಲ್ಲೆಯಲ್ಲಿ ಒಂದು ಟ್ರಾಂಜಿಯರ್ ಶೇಖರ್ ಇದೆ. ಈಚಿನ ಇನ್ನ ಇರ್ಬೋದು, ಈಚಿನ ಈದು ಇರ್ಬೋದು, ಆಚೆಯಿಂದ ಬೆಳಂಜಿ ಇರ್ಬೋದು. ಅಂತ ಸುಂದರವಾದ ತಾಣದಲ್ಲಿ ನಮ್ಮ ಇನ್ನೂರು ಅಂತ ಒಂದು ಕೇಂದ್ರೀಕೃತವಾದ ಜಾಗ. ಅಲ್ಲೊಂದು ಡ್ಯಾಮ್ 150 ಕೋಟಿ ಡ್ಯಾಮ್ ಮಾಡಿ ಜಗತ್ತಿನಲ್ಲಿ ಎರಿಯಲಿಕ್ಕೆಲ್ಲ ಡ್ಯಾಮಿನ ಮೇಲೆ ನೀರಿಲ್ಲ, ಕೆಳಗೆ ನೀರಿದೆ. ಕೇವಲ ಜನರು ನೋಡ್ಲಿಕ್ಕೋಸ್ಕರ ತಮ್ಮ ಸೇತುವೆಯಲ್ಲಿ ನಿಂತ್ಕೊಂಡು ನೋಡ್ಬೇಕಂತ ಮಾಡಿದ್ದಾರೆ. ಅಲ್ಲಿ ಎಲ್ಲೆಲ್ಲ ಡ್ಯಾಮ್ ಮಾಡಿದ್ದಾರೆ. ಈಗ ಬಂಡವಾಳದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಬಂಡವಾಳದಲ್ಲಿ ಉಂಟು, ಮೂಡುಬಿದ್ರೆಯಲ್ಲಿ ಉಂಟು. ಒಂದು ಡ್ಯಾಮ್ ಮಾಡಿದ್ರೆ 7-8 ಕಿಲೋಮೀಟರ್ ಅದರ ಮೇಲೆ ಕ್ಯಾಚ್ಮೆಂಟ್ ನೀರು ನಿಲ್ಬೇಕು. ಅದು ಜನರಿಗೆ ಕುಡಿಲಿಕ್ಕೆ ಇರ್ಬೋದು, ವ್ಯವಸಾಯಕ್ಕೆ ಇರ್ಬೋದು, ಎಲ್ಲದಕ್ಕೆ ಯೂಸ್ ಆಗಿರ್ಬೇಕು. ಅದು ಇನ್ನು ಶಿವಮೊಗ್ಗದಲ್ಲಿ ಇನ್ನೊಂದ್ಸಲ ಡ್ಯಾಮ್ ಆಗಿಲ್ಲ. ನಾವೆಲ್ಲರೂ ವಂಚಿತರದು. ಆನಂತರ 6 ಕಿಟ್ಟಿನ ಅಗಲ ಸುಮಾರು ಸಲ ಇದನ್ನು ಪ್ರಸ್ತಾಪಿಸಿದ್ದಾರೆ. ನಮ್ಮ ನಗರಸಭೆ ಸದಸ್ಯರು ಸುಮಾರು ಈ ಬಗ್ಗೆ ತುಂಬಾ ಹೋರಾಟವನ್ನು ಮಾಡಿದ್ರು. ತದನಂತರ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಇರಬಹುದು. ಏನಕ್ಕೆ ದೇವಸ್ಥಾನದಲ್ಲಿ ಒಂದು ಕಟ್ಟುಪಾಡಿದೆ. ಇದು 1 ಮಂಡಲದಲ್ಲಿ ಆಗ್ಬೇಕು, 2 ಮಂಡಲ 24 ದಿವಸ ಆಗ್ಬೇಕು, 48 ದಿವಸ ಆಗ್ಬೇಕು, 3 ತಿಂಗಳಲ್ಲಿ ಆಗ್ಬೇಕಂತ. ಇಲ್ಲಿ ಯಾವ ದೇವಸ್ಥಾನ ಇರಲಿಲ್ಲ. ಕೇವಲ ಹುಲಿಕಾಲ್ ಬೆಟ್ಟ, ಬೈಲೂರು ತಾಲೂಕಿನ ಎರಲಪಾಡಿ ಗ್ರಾಮದ ಹುಲಿಕಾಲ್ ಬೆಟ್ಟದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಅನ್ನು ಮಾಡೋ ಬಗ್ಗೆ ಇದರ ತರಾತರಿ ನೀವು ಚುನಾವಣೆ ಬರ್ತದೆ, ಅದರ ಮೊದಲು ಮಾಡಿ ಎಲ್ಲ ನಾನು ಮಾಡಿದ ಪಾಪವನ್ನು ತಿಳ್ಕೊಳ್ಬೇಕಂತ ಮಾಡಿದ ಒಂದು ಹುನ್ನಾರವನ್ನು ಬಿಟ್ಟು ಇದು ಯಾವುದೇ ಒಂದು ಪ್ರವಾಸೋದ್ಯಮ ತಾಣ ಮಾಡಲಿಕ್ಕೆ ಸುನೀಲ್ ಕುಮಾರ್ ಹೊರಟದಲ್ಲ ಅಂತ ಎಲ್ಲರಿಗೂ ಸ್ಪಷ್ಟವಾದ ಸಂದೇಶ ಇದೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಎದುರು ಬಂದು ಯಾರು ಮಾತಾಡಲಿಲ್ಲ. ಯಾಕಂದ್ರೆ ಅವರು ಎಲ್ಲರನ್ನು ಅನುಭವಿಸ್ತಾರೆ. ಅವರ ಎಲ್ಲ ಪ್ರಭಾವವನ್ನು ರಾಜಕೀಯ ಶಕ್ತಿ ಇರ್ಬೋದು, ಅದರ ದೊಡ್ಡ ಶಕ್ತಿ ಇರ್ಬೋದು, ಅದರ ಮೂಲಕ ಯಾರನ್ನು ಮಾತಾಡುವ ಬಾಯಿ ಮುಚ್ಚುವಂತ ಒಂದು ಕೌಶಲ್ಯ ಇದೆ. ಇವತ್ತು ನಮ್ಮಲ್ಲಿ ಉಸ್ತುವಾರಿ ಸಚಿವರಾಗಿರುವಾಗ, ಇನ್ನೂರು ಸಚಿವರಾಗಿರುವಾಗ ಅವರು ಮಾಡಿದ ಭ್ರಷ್ಟಾಚಾರವನ್ನು ಈಗ ಎಲ್ಲರನ್ನ ಬಂಧುಗಳು ಮಾತಾಡಿ ಶುರು ಮಾಡಿದ್ದಾರೆ. ಇನ್ನು ಎಳೆಯಾಗಿ ಒಂದೊಂದು ಹೊರ ಬರ್ತಿದೆ. ಪರಶುರಾಮನ ಥೀಮ್ ಪಾರ್ಕ್ ಅನ್ನು ನೀವು ನೋಡಿ, ಇಲ್ಲಿ ಮಂಗಳೂರು ಕೆಂಪೇಗೌಡ ಆಸ್ಪತ್ರೆ ನೋಡಿ, ಅಲ್ಲಿ ಕೆಂಪೇಗೌಡ ಮೂರ್ತಿ ಇದೆ. ಅದು ನಾವು ನೋಡುವಾಗ ಕಾರಲ್ಲಿ ನಿಂತು ನೋಡುವಂತಾಗ್ತದೆ. ಅದು ಯಾಕಂದ್ರೆ ಅವರ ಚೆನ್ನಮ್ಮನ ಮೂರ್ತಿ ಮಾಡಿದ್ದಾರೆ. 3 ವರ್ಷದಲ್ಲಿ ಕಂಚಿನ ಮೂರ್ತಿ. ಆ ಶಿವಾಜಿ ಮಹಾರಾಜರ ಮೂರ್ತಿ ಇದೆ. ಮೈಸೂರಲ್ಲಿ ವಿಶ್ವೇಶ್ವರಯ್ಯನ ಮೂರ್ತಿ ಇದೆ. ಇವರು ಜಗತ್ತಿನಲ್ಲಿ ಏನು ಇಲ್ಲದನ್ನು ಮಾಡ್ಲಿಕ್ಕೆ ಹೋಗಿಲ್ಲ. ಯಾವುದೇ ಜಗತ್ತಿನಲ್ಲಿ ಇಲ್ಲದ ಏನು ಮ್ಯಾಜಿಕ್ ಮಾಡ್ಲಿಕ್ಕೆ ಹೋಗಿಲ್ಲ. ಕೇವಲ 15 ಟನ್ 33 ಅಡಿಯ ಒಂದು ಕಂಚಿನ ಮೂರ್ತಿಯನ್ನು ಮಾಡಿ ಇಷ್ಟೆಲ್ಲ ಪ್ರಭೆಗಳನ್ನು ಮಾಡುವ ಏನು ಅವಶ್ಯಕತೆ ಇತ್ತು? ಇದರ ಮುಂದೆ ಇರುವುದು ಕೇವಲ ಚುನಾವಣೆ ಬಿಟ್ಟು ಬೇರೆ ಏನಿಲ್ಲ. ಎಲ್ಲ ಅಧಿಕಾರಿಗಳನ್ನು ಎದುರಿಸಿ ಅವರನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಜಿಲ್ಲಾಧಿಕಾರಿಗಳನ್ನು ಹಿಡಿದು ಎಲ್ಲ ಕೆಲಸ ಮಾಡಿದ. ಅದಕ್ಕೆ ಸರಿಯಾಗಿ ನಮ್ಮ ಉಡುಪಿಯಲ್ಲಿ ನಿರ್ಮಿತಿ ಕೇಂದ್ರ ಇದೆ. ಅಕ್ಕ, ನಿಮ್ಮಲ್ಲಿ ಒಂದು ಮನವಿ, ನೀವು ನಮ್ಮ ಸಚಿವರಾಗಿದ್ದೀರಿ. ತಾವು ಬರುವಾಗ ಅವರನ್ನು ಇಟ್ಕೊಂಡಿದ್ದೆವು. ನಮ್ಮಲ್ಲಿ ಒಂದು ಚೆನ್ನಮ್ಮ ಬಂದಿರಂತ ಏನು ನಿರ್ಮಿತಿ ಕೇಂದ್ರ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅವನು ಮಾಡಿದ ಅಂತಲ್ಲ, ನೀವು ಒಂದು ವಾರಗಳಿಗೆ ಕೆಳಗಿಳಿದು ಅವರನ್ನು ಸಸ್ಪೆಂಡ್ ಮಾಡಿ. ಯಾಕಂದ್ರೆ ಜಿಲ್ಲೆಯಲ್ಲಿ ಮಾಡುವ ಎಲ್ಲ ನಮ್ಮ ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ನಿರ್ಮಿತಿ ಕೇಂದ್ರ. ಇದು ಎಲ್ಲರಿಗೂ ಗೊತ್ತಿದೆ. ನಾವೀಗ ಸುಮಾರು ಸಲ ಪ್ರಸ್ತಾವಿಸಿದ್ದೇವೆ. ವಿಷಯಗಳು ಯಾವುದೇ ಒಂದು ಕಾರ್ಯಗತ ಆಗಲಿಲ್ಲ. ಮುಂದಿನ ಆಗ್ಬೇಕಂದ್ರೆ ನಮ್ಮ ಆಗ್ರಹ ಹೇಳ್ತದೆ. ನೀವಿರುವಾಗ ನಮ್ಮ ಎಲ್ಲ ಜನರಿಗೆ ರಕ್ಷಣೆ ಆಗಬೇಕು. ಧರ್ಮ ದೇಶ ಈಗ ನೋಡಿ, ನಮ್ಮಲ್ಲಿ 10 ಚರ್ಚ್ ಮತ್ತೆ ಪರ್ಪಲ್ ಗುಡ್ಡ ವಿಷಯವನ್ನು ತೆಗೆದು ಮಾತಾಡಿದ್ರೆ ಯಾಕೆ ಮಾತಾಡ್ತಾರೆ ಅಂದ್ರೆ ಮುಂದಿನ ಚುನಾವಣೆಗೆ ಅವರ ಅಜೆಂಡಾ ಅದು ನಮ್ಮ ಕಾರ್ಯಕ್ರಮದಲ್ಲಿ. ಇದನ್ನು ಸೌಹಾರ್ದಯುತವಾಗಿ ತಾವು ನಿಂತು ಎಲ್ಲವನ್ನು ಸರಿ ಮಾಡಿಕೊಂಡು ಹೋಗಬೇಕು. ಎಲ್ಲ ನಮ್ಮ ಬಂಧುಗಳು ಒಟ್ಟಿಗೆ ಬದುಕುವರಿದ್ದೇವೆ ನಮ್ಮ ಕಾರ್ಕಳ ತಾಲೂಕಿನಲ್ಲಿ. ಅದಕ್ಕೆ ಪಡೆಯುವ ಅವಕಾಶ ಕೊಡಬಾರದು. ಎಲ್ಲರ ವಿಶ್ವಾಸ ತಗೊಂಡು ಅದನ್ನು ಸವಾಲು ಬಗೆಹರಿಸಿ ಎಲ್ಲರೂ ಒಟ್ಟಿಗೆ ಹೋಗುವ ಮಾಡಬೇಕು. ಇವರು ಕೇವಲ 3 ಕೋಣೆಯಲ್ಲಿ ಈ ಒಂದು ಮೂರ್ತಿ ಮಾಡಲಿಕ್ಕೆ ಎಲ್ಲರೂ ನಾವು ಓದುವ ಫಂಕ್ಷನ್ಗೆ, ಯಾಕಂದ್ರೆ ನಮ್ಮ ಊರಿನಲ್ಲಿ ಯಾರೋ ಫಂಕ್ಷನ್ ನಮ್ಮ ಹೆಮ್ಮೆ ಅದು ಅಂತ ನೋಡಿದಾಗ ಅಲ್ಲಿ ಒಬ್ರು ನಮ್ಮ ಮಹಿಳೆ ಯಾರವರು ಲೇಡಿ ಉಪವಾಸ ಕುತ್ಕೊಂಡವರು ದಿವ್ಯಾ ನಾಯಕ್ ಮತ್ತೆ ನಮ್ಮ ವಿವೇಕ್ ಶೆಟ್ಟಿ ಎಂಬರ ಮೂಲಕ ಈ ಎಲ್ಲ ಇವರ ಕರ್ಮಕಾಂಡ ಹೊರಗೆ ಬಂತು. ಯಾಕಂದ್ರೆ ನಾವು ಕಾಂಗ್ರೆಸ್ನವರು ಎಲ್ಲೊಬ್ರು ಮಾಡಿದ ತಪ್ಪನ್ನು ಹುಡುಕುವುದು ಕಮ್ಮಿ. ನಾವು ಸರಿ ಮಾಡುವವರಿಗೆ ಪ್ರೋತ್ಸಾಹಿಸ ಬಿಡ್ತೇವೆ. ಇನ್ನೊಬ್ರು ಮಾಡಿದ ತಪ್ಪನ್ನು ಹುಡುಕುವ ಕೆಲಸ ನಾವು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಮುಂಚೆ ಇದ್ಲು. ನಮ್ಮ ನಾಯಕರು ರಾಹುಲ್ ಗಾಂಧಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಅವ್ರು ನಮ್ಗೆ ಕಲಿಸಿ ಕೊಡ್ಲಿಲ್ಲ. ಆದ್ರೂ ಇನ್ನೊಬ್ರು ಹೇಳಿದ ನಂತರ ಕಣ್ಣು ಮುಚ್ಚಿ ಕುತ್ಕೊಳ್ಳೋರು ನಾವಲ್ಲ. ಇವರೆಲ್ಲ ಭ್ರಷ್ಟಾಚಾರವನ್ನು ಎಳಿತಾ ಬರುವಾಗ 11,05,00,000 ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆದ ಈ ಒಂದು ಖಾತೆ. ಯಾಕಂದ್ರೆ ನಿನ್ನ ಮುಖ್ಯಮಂತ್ರಿಯವರು ಮನೆಗೆ ಹೋದಾಗ ಕೇಳಿದ್ರು, ನಾನು 11 ಕೋಟಿ ಅಂತ ಹೇಳಿದೇನಪ್ಪ, ಅವ ಏನು 6,75 ಕೂಗ್ತಾನಲ್ಲ ಅಂತ ಹೇಳಿದ್ರು.
ಸರವಣಿ ಕೂಗುದೇ ಅಭ್ಯಾಸ. ನೀವೇನಿಲ್ಲ 11,05,00,000 ಅಡ್ಮಿನಿಸ್ಟ್ರೇಟಿವ್ ಅನುಮೋದನೆ ಆಗಿದೆ. 6,75,00,000 ಖರ್ಚು ಮಾಡಿದ್ದಾರೆ. ಬೇರೆ ಬೇರೆ ಇಲಾಖೆಯಿಂದ ಬಂದದ್ದು ಎಲ್ಲ ಸವಿವರ ಇದೆ. ನಮ್ಮ ವಿನಂತಿ ಇಷ್ಟೇ, ಸುನೀಲ್ ಕುಮಾರ್ ಏನಾದ್ರೂ ಸ್ವಲ್ಪ ಗೌರವ ಘನತೆ ಇದ್ರೆ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು. ಇದರ ಹಿಂದೆ ಯಾರ್ಯಾರ ಅಧಿಕಾರಿಗಳು ಶಾಮೀಲಾಗಿದ್ದಾರ ಅವರೆಲ್ಲರ ಬಂಧಿಸುವ ಅಥವಾ ಅವರ ಬಗ್ಗೆ ಕ್ರಮ ಕೈಗೊಳ್ಳುವ ಕೆಲಸವನ್ನು ನಮ್ಮ ಉಸ್ತುವಾರಿ ಸಚಿವ ಮೇಡಮ್ ಮೂಲಕ ಆಗ್ಬೇಕೆನ್ನೋ ನಾವು ಆಗ್ರಹವನ್ನು ಮಾಡ್ತಾ, ಇವತ್ತು ಬಹಳ ಬೇಜಾರಾಗಿದೆ. ನಮ್ಮೆಲ್ಲ ಊರಿನವರು ಪಾಪ ಬೆಂಗಳೂರಿಗೆ ಬರೋದವರು ಏನಾದ್ರು ವಿಷಯ ಇಟ್ಕೊಂಡು ಬರ್ತಾರೆ. ಒಂದು ಶಾಪಿಂಗ್ ಉಂಟು ಅಥವಾ ಇನ್ನೇನಾದ್ರೂ ಒಳ್ಳೆ ಕೆಲಸಕ್ಕೆ ಬರ್ತಾರೆ. ಇವತ್ತು ಈ ಕೆಲಸಕ್ಕೆ ನಾವೆಲ್ಲ ಇಲ್ಲಿ ಬರುವ ಕೆಲಸ ಆಗಿದೆ. ಮುಂದಿನ ದಿನದಲ್ಲಿ ಯಾವತ್ತು ನಮ್ಮ ಸೌತ್ ಕೇಂದ್ರ ಉಡುಪಿಯಲ್ಲಿ ಈ ಕೆಲಸ ಆಗಬಾರ್ದು ಅನ್ನೋ ನನ್ನ ವಿನಂತಿ. ಯಾರೇ ರಾಜಕೀಯ ಬಂದ್ರು ಅವರು ಕೆಲಸ ಮಾಡಿದನ್ನು ಹೇಳಿ ಅಥವಾ ಅವರ ವಿಷಯವನ್ನು ಹೇಳಿ ರಾಜಕೀಯ ಮಾಡಬೇಕು ವಿನಃ ಧಾರ್ಮಿಕ ಭಾವನೆ ತೊಂದರೆ ಕೊಟ್ಟು ಮಾಡಬಾರ್ದು. ಅದರಿಂದ ಸುನೀಲ್ ಕುಮಾರ್ ಈ ಒಂದು ಕರ್ಮಕಾಂಡದ ಬಗ್ಗೆ ಸವಿಸ್ತಾರದ ಎನ್ಕ್ವೈರಿ ಆಗಿ ಅವರಿಗೆ ಈ ಬಗ್ಗೆ ಶಿಕ್ಷೆ ಆಗೋ ಕೆಲಸ ಆಗ್ಬೇಕಂತ ಹೇಳುತ್ತಾ, ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನನ್ನ ಎಲ್ಲ ಮಿತ್ರರಿಗೆ ನನ್ನ ವಂದನೆ ಸಲ್ಲಿಸ್ತಾ, ಮುಂದೆ ಮೇಡಮ್ ಸಹ ಮಾತಾಡ್ಲಿಕ್ಕಿದ್ದಾರೆ. ಹಾಗೆ ನಮ್ಮ ಸುಮಾರು ನಾಯಕರು ಈ ಬಗ್ಗೆ ಸುಧೀರ್ ಮರೋಳು ಇದ್ದಾರೆ, ಮಿಥುನ್ ರವಿ ಇದ್ದಾರೆ. ಜ್ಞಾನಕ್ಕೆ ಆಯ್ಕೆ ಮಾಡಿದಂತಹ ಜಿಲ್ಲೆನೇ ನಮ್ಮ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಪರಶುರಾಮ ದೇವರ ಉಲ್ಲೇಖ ಪ್ರತಿಯೊಂದು ಯುಗದಲ್ಲಿಯೂ ಬರ್ತದೆ. ಸತ್ಯಯುಗ, ದ್ವಾಪರ ಯುಗ, ಕಲಿಯುಗ, ತ್ರೇತಾಯುಗ, ಮುಂದೆ ಬರುವಂತಹ ಕಲ್ಕಿ ಯುಗದಲ್ಲಿಯೂ ಕೂಡ ಶಿವದೇವರ ಪರಮ ಭಕ್ತ ಯಾರಾದ್ರೂ ಇದ್ರೆ ಅದು ಪರಶುರಾಮ ದೇವರು. ಪರಶುರಾಮ ದೇವರು ಈ ಬಂಜಾರ ಭೂಮಿಯನ್ನು ಫಲಪ್ರದಾಯಕವಾದಂತ ಭೂಮಿಯಾಗಿ ಮಾಡಿದವರೇ ಪರಶುರಾಮ ದೇವರು. ನಾಗಲೋಕದಿಂದ ವಾಸುಕಿ ದೇವರು ನಾಗನನ್ನು ಕಳಿಸಿ ಹುತ್ತಗಳನ್ನು ಮಾಡಿ ಈ ಬಂಜಾರ ಭೂಮಿಯನ್ನು ಕೃಷಿ ಪ್ರಧಾನವಾದಂತ ಭೂಮಿಯನ್ನು ಮಾಡಿದ್ದೆ ಈ ಪರಶುರಾಮ ದೇವರ ಸೃಷ್ಟಿಯಿಂದ. ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಐತಿಹಾಸಿಕ ದೇವಸ್ಥಾನಗಳ ಸ್ಥಾಪನೆ ಮಾಡಿದ್ದೆ ಪರಶುರಾಮ ದೇವರು. ಅದು ಕದ್ರಿ ಮಂಜುನಾಥ ಕ್ಷೇತ್ರ ಇರಲಿ, ಅದು ಮಂಗಳಾದೇವಿಯ ಮಂಗಳೂರೆಂದು ನಾಮಕರಣ ಮಾಡಿದಂತ ಮಂಗಳಾದೇವಿಯ ಮೂಲ ಸ್ಥಾನವಿರಲಿ, ಇದೆಲ್ಲವೂ ಪರಶುರಾಮನ ಸೃಷ್ಟಿ. ಈ ಪರಶುರಾಮನ ಸೃಷ್ಟಿಯಲ್ಲಿ ನಾವೆಲ್ಲ ಇವತ್ತು ಉಸಿರು ಹಸಿರು ಏನಾದ್ರೂ ನಮ್ಮಲ್ಲಿ ಇದ್ರೆ ಅದಕ್ಕೆ ಕಾರಣವೇ ಪರಶುರಾಮ ದೇವರು. ಈ ಪರಶುರಾಮನ ಸೃಷ್ಟಿಯಲ್ಲಿ ಬಹುಶಃ ಪೌರಾಣಿಕ ಕಥೆಗಳಲ್ಲಿ ಸನಾತನ ಹಿಂದೂ ಧರ್ಮದಲ್ಲಿ ಈ ನಮ್ಮ ಕಲಿಯುಗದಲ್ಲಿ 7 ಋಷಿಗಳಿದ್ದಾರೆ. ಈ 7 ಋಷಿಗಳು ಇವತ್ತಿಗೂ ಕೂಡ ಜೀವಂತವಾಗಿ ಇರುವಂತರಲ್ಲಿ ಈ 7 ಋಷಿಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವವರು ಪರಶುರಾಮ ದೇವರು. ಇವತ್ತು ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜ್ಞಾನಕ್ಕೆ ಈ 7 ಋಷಿಗಳಲ್ಲಿದ್ದಂತ ಪರಶುರಾಮ ದೇವರು ಆಯ್ಕೆ ಮಾಡಿದಂತ ಜಾಗ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ. ನಾವೆಲ್ಲರೂ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅದಾನಿ ಏರ್ಪೋರ್ಟ್ ಆಗುವಂತ ಸಂದರ್ಭದಲ್ಲಿ, ಖಾಸಗೀಕರಣ ಆಗುವಂತ ಸಂದರ್ಭದಲ್ಲಿ ನಾಮಕರಣವನ್ನು ಮಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಇಂದ ಅದಾನಿ ಏರ್ಪೋರ್ಟ್ ಆಗ್ಬೇಕೆಂಬ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಗೂಡಿ ನಾವು ಹೋರಾಟವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದ ಕೋಟಿ ಚೆನ್ನಯ್ಯ, ಒಂದ ಪರಶುರಾಮ ಏರ್ಪೋರ್ಟ್, ಒಂದ ರಾಣಿ ಅಪ್ಪಕ್ಕ ಏರ್ಪೋರ್ಟ್ ಎಂಬ ನಾಮಕರಣ ಮಾಡಬೇಕೆಂಬ ಆಗ್ರಹನಿಟ್ಟವರು. ಯಾಕೆ ನಾವು ಪರಶುರಾಮ ದೇವರ ಹೆಸರನ್ನು ಕೊಟ್ಟಿಟ್ವಿ ಅಂತ ಹೇಳಿದ್ರೆ ಈ ಜಿಲ್ಲೆಯ ಸೃಷ್ಟಿ ಅವರಿಂದ. ಅದೇ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅವರು ಪರಶುರಾಮ ಥೀಮ್ ಪಾರ್ಕ್ ಮಾಡ್ತಾರೆ ಎಂಬ ಮಾತು ಕೇಳಿ ಬಂದಾಗ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ನಾವು ಸಂತೋಷ ಪಟ್ವಿ. ಒಳ್ಳೆಯ ಕೆಲಸವನ್ನು ಬಿಜೆಪಿಯ ಶಾಸಕರು ಮಾಡ್ತಾ ಇದ್ದಾರೆ ಎಂಬ ಮಾತನ್ನು ಹೇಳಿ ನಾವೆಲ್ಲ ಸಂತೋಷ ಪಟ್ವಿ. ಆದ್ರೆ ಈ ಪರಶುರಾಮ ಥೀಮ್ ಪಾರ್ಕಿನ ಹೆಸರಲ್ಲಿ ಸುನೀಲ್ ಕುಮಾರ್ ಅವರು ಮಾಡಿದ್ದು ವೋಟ್ ಬ್ಯಾಂಕ್ ರಾಜಕಾರಣ ಮಾತ್ರ. ಬಹುಶಃ ನಾನು ಘಂಟಾಘೋಷಿತವಾಗಿ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಏನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಿಜೆಪಿಯ ಹಿಂದುತ್ವದ ಭದ್ರಕೋಟೆ ಅಂತ ಹೇಳ್ತಾರ, ನಾಚಿಕೆ ಆಗ್ಬೇಕು ಬಿಜೆಪಿ ಹಾಗೂ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಶಾಸಕರಿಗೆ. ಇವರು ಕಪಟ ಹಿಂದೂವಾದಿಗಳು, ಇವರು ಡೋಗಿ ಹಿಂದೂವಾದಿಗಳು, ಇವರು ಅವಕಾಶವಾದಿ ಹಿಂದೂವಾದಿಗಳು. ಈ ನಮ್ಮ ಜಿಲ್ಲೆಯಲ್ಲಿರುವಂತಹ 6 ಶಾಸಕರು, ಉಡುಪಿ ಜಿಲ್ಲೆಯಲ್ಲಿರುವಂತಹ 5 ಶಾಸಕರು, ಇಲ್ಲಿಯ ಹಿಂದೂ ಸಂಘಟನೆಗಳು, ವಿಶೇಷವಾಗಿ ಬಜರಂಗ್ ದಳ ಆಗಲಿ, ಹಿಂದೂ ಜಾಗರಣ ವೇದಿಕೆ ಆಗಲಿ, ಡಾಕ್ಟರ್ ಪ್ರಭಾಕರ್ ಭಟ್ರು ಆಗಲಿ,
ಇವತ್ತು ಜಾತಿಯ ನಡುವಿನಲ್ಲಿ ವಿಷಬೀಜವನ್ನು ಬಿತ್ತಿ ಇವತ್ತು ಹಿಂದೂಗಳ ಮುಸಲ್ಮಾನರ ವಿರುದ್ಧ ಕೋಮುಗಲಟೆಯನ್ನು ಸೃಷ್ಟಿ ಮಾಡಿ ಅವರಿಗೆ ಸಂದರ್ಭ ಬಂದಾಗ ಅವರು ಹಿಂದುತ್ವದ ಪ್ರಚಾರವನ್ನು ಮಾಡುವಂತ ನಾಯಕರು. ಇವತ್ತು ಇವರಲ್ಲಿ ನೈತಿಕತೆ ಇದ್ರೆ, ಇವರು ನಿಜವಾದ ಹಿಂದೂಗಳಾದ್ರೆ ಇವರು ಸುನೀಲ್ ಕುಮಾರಿನ ವಿರುದ್ಧ ಪ್ರತಿಭಟನೆ ಮಾಡುವಂತ ಸಂದರ್ಭ ನಿರ್ಮಾಣ ಆಗ್ಬೇಕಿತ್ತು. ಅದು ಬಿಜೆಪಿಯ ಯಾವ ಶಾಸಕರು ಮಾಡಲಿಲ್ಲ. ಬಿಜೆಪಿಯ ಯಾವ ಹಿಂದೂ ಶಾಸಕರು ಕೂಡ ಸುನೀಲ್ ಕುಮಾರಿನ ಈ ಅವ್ಯವಹಾರ, ಈ ಹಗರಣ ವಿರುದ್ಧ ಪ್ರತಿಭಟನೆ ಮಾಡಲಿಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಬಿಜೆಪಿಯ ಅವ್ಯವಹಾರ, ಈ ಬಿಜೆಪಿಯ ಈ ಪರಶುರಾಮ ದೇವರಿಗೆ ಮಾಡಿದಂತ ಮೋಸ, ಈ ಪರಶುರಾಮ ಸೃಷ್ಟಿಯ ಹುಟ್ಟಿದಂತ ಜನರಿಗೆ ಮಾಡಿದಂತ ಮೋಸ, ಈ ಮೋಸದ ವಿರುದ್ಧ ಪ್ರತಿಭಟನೆ ಮಾಡಿದವರು ಕಾಂಗ್ರೆಸ್ ಕಾರ್ಯಕರ್ತರು. ನೈಜ ಹಿಂದೂವಾದಿಗಳು ಯಾರಾದ್ರಿದ್ರೆ ಅದು ಕಾಂಗ್ರೆಸ್ ಕಾರ್ಯಕರ್ತರೆಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಎಂತ ಮೋಸ ಮಾಡಿದ್ರು. ಇವತ್ತು ಸುನೀಲ್ ಕುಮಾರ್ ಅವರು ವೋಟ್ ಬ್ಯಾಂಕ್ ರಾಜಕೀಯಕ್ಕೋಸ್ಕರ ತರಾತುರಿಯಲ್ಲಿ ಗೋಮಾಳ ಜಾಗದಲ್ಲಿ ಪರಶುರಾಮನ ನಕಲಿ ವಿಗ್ರಹವನ್ನು ಸ್ಥಾಪನೆ ಮಾಡಿ ಅವ್ರದೇ ಸರ್ಕಾರ, ಅವರದೇ ಇಲಾಖೆ, ಇದು ಗೋಮಾಳ ಜಾಗೆ, ಈ ಜಾಗೆಯಲ್ಲಿ ತಾವು ಥೀಮ್ ಪಾರ್ಕ್ ಮಾಡ್ಲಿಕ್ಕೆ ಬರಲ್ಲ ಎಂಬ ಮಾತನ್ನು ಹೇಳಿದ್ರು ಕೂಡ ಆ ಎಲ್ಲ ದಾಖಲಾತಿಗಳನ್ನು ಮುಚ್ಚುಮರೆ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಕರೆಸಿ, ಉಪಮುಖ್ಯಮಂತ್ರಿಗಳನ್ನು ಕರೆಸಿ, ಚಲನಚಿತ್ರ ನಟರನ್ನು ಕಳಿಸಿ ಬಹಳ ಅದ್ದೂರಿಯಿಂದ ಸುನೀಲ್ ಕುಮಾರ್ ಅವರು ಪರಶುರಾಮ ಥೀಮ್ ಪಾರ್ಕಿನ ಉದ್ಘಾಟನೆಯನ್ನು ಮಾಡ್ತಾರೆ. ಉದ್ಘಾಟನೆಯನ್ನು ಮಾಡಿದ ಸ್ವಲ್ಪ ದಿವಸದ ನಂತರ ಇದು ಪರಶುರಾಮನ ಸೃಷ್ಟಿ, ಇಲ್ಲಿ ಧರ್ಮಕ್ಕೆ, ಸತ್ಯಕ್ಕೆ, ನ್ಯಾಯಕ್ಕೆ ಇಲ್ಲಿ ಯಾವಾಗಲೂ ಕೂಡ ಇಲ್ಲಿ ಬೆಳಕು ಬರ್ತದೆ ಎಂಬ ಮಾತು ಕೇಳಿ ಬರ್ತದೆ. ಇದೇ ಪರಶುರಾಮನ ಸೃಷ್ಟಿಯಲ್ಲಿ ಸ್ವಲ್ಪ ಸಮಯದ ನಂತರ ನಮ್ಗೆಲ್ಲರಿಗೆ ಕಂಡು ಬಂದದ್ದು ಫೈಬರಿನ ಪ್ರತಿಮೆಯನ್ನು ಸುನೀಲ್ ಕುಮಾರ್ ಅವರು ಸ್ಥಾಪನೆ ಮಾಡಿದೆಂಬ ಮಾತು ಕೇಳಿ ಬಂದಾಗ ನಾವೆಲ್ಲ ಆಶ್ಚರ್ಯಚಕಿತರಾಗಿದ್ವಿ. ಸುನೀಲ್ ಕುಮಾರ್ ಅವರು ಘೋಷಣೆ ಮಾಡಿದ್ದು ಕಂಚಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾರಂತ. ಕಂಚಿನ ಪ್ರತಿಮೆಯ ಬದಲಿಗೆ ನಮ್ಗೆ ಅವರು ಕೊಟ್ಟದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂಗಳಿಗೆ ಕೊಟ್ಟದ್ದು ನಕಲಿ ಫೈಬರಿನ ಪ್ರತಿಮೆ. ಸುನೀಲ್ ಕುಮಾರ್. ಈ ನಕಲಿ ಫೈಬರಿನ ಪ್ರತಿಮೆಯ ನಿರ್ಮಾಣ ಆದ ತಕ್ಷಣವೇ ನಾವೆಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಆರಂಭ ಮಾಡಿದ್ವಿ. ಬಹುಶಃ ಬೇಸರದ ವಿಚಾರ ಏನಂತ ಹೇಳಿದ್ರೆ, ಯಾವುದೇ ಒಬ್ಬ ಬಿಜೆಪಿಯ ಮುಖಂಡ, ಯಾವುದೇ ಒಬ್ಬ RSS ಮುಖಂಡ, ಯಾವುದೇ ಒಬ್ಬ ಬಜರಂಗ ಮುಖಂಡರ ಇದರ ವಿರುದ್ಧ ಯಾವುದೇ ಮಾತನ್ನು ಎತ್ತಲಿಲ್ಲ. ಬೇಸರದ ವಿಚಾರ ಏನಂದ್ರೆ, ಹಿಂದುತ್ವದ ಹೆಸರಿನಲ್ಲಿ ವೋಟ್ ಬ್ಯಾಂಕಿನ ಪಡೆದಂತ ಬಿಜೆಪಿ ನಾಯಕರು ಮೌನಕ್ಕೆ ಶರಣಾದ್ರು. ಆದ್ರೆ ಇದು ಪರಶುರಾಮನ ಸೃಷ್ಟಿ. ಈ ಸೃಷ್ಟಿಯಲ್ಲಿ ಖಂಡಿತವಾಗಿಯೂ ಕೂಡ ಇಂಥ ಢೋಂಗಿ, ಇಂಥ ಮೋಸ, ದೇವರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಅನ್ನು ಮಾಡಿದಂತ, ದೇವರಿಗೆ ಅನ್ಯಾಯ ಮಾಡಿದಂತ ಈ ಬಿಜೆಪಿಯ ಜನರಿಗೆ ಖಂಡಿತವಾಗಿಯೂ ಕೂಡ ಜನರು ತಕ್ಕ ಪಾಠವನ್ನು ಕಲಿಸ್ತಾರೆ. ನಾನು ಹೆಚ್ಚುವರಿ ಮಾತನಾಡ್ಲಿಕ್ಕೆ ಹೋಗಲ್ಲ. ಬಹುಶಃ ಇವತ್ತು ಪರಶುರಾಮನ ಈ ನಕಲಿ ಕಂಚಿನ ಮೂರ್ತಿಯನ್ನು ನೋಡ್ಲಿಕ್ಕೆ ತಾವೆಲ್ಲ ಬೆಂಗಳೂರಿನ ಮಾಧ್ಯಮದ ಮಿತ್ರರು ಬರಬೇಕು. ನಮ್ಮ ಮುದ್ದೆಯನ್ನು ಹೇಳಿದ್ರ ಅಂತಾರಾಷ್ಟ್ರೀಯ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ನಮ್ಗೆ ಕೆಂಪೇಗೌಡರ ಪ್ರತಿಭೆ ನೋಡುವಾಗ ಖುಷಿ ಆಗ್ತದ. ತಾವು ಕೂಡ ದಯವಿಟ್ಟು ಒಮ್ಮೆ ನಮ್ಮ ಕಾರ್ಕಳಕ್ಕೆ ಬಂದು ಇವತ್ತು ನಮ್ಮ ಪರಶುರಾಮ ದೇವರಿಗೆ ಮಾಡಿದಂತ ಅನ್ಯಾಯವನ್ನು ಇಡೀ ಜಗತ್ತಿಗೆ ತಾವು ತೋರಿಸುವಂತ ಕೆಲಸ ಕಾರ್ಯ ಮಾಡಬೇಕು. ಬಿಜೆಪಿಯವರ ಹಿಂದುತ್ವ ಯಾವ ಹಿಂದುತ್ವ ಎಂಬುದನ್ನು ತಾವು ಬಹಿರಂಗವಾಗಿ ಮಾಡಬೇಕು. ಬಹುಶಃ ಸುನೀಲ್ ಕುಮಾರ್ ಅವರಿಗೆ ನಾಚಿಕೆ ಆಗ್ಬೇಕು. ಸುನೀಲ್ ಕುಮಾರ್ ಅವರು ಹಿಂದುತ್ವದ ವಿಚಾರದಲ್ಲಿ, ಹಿಂದೂ ಧರ್ಮದ ವಿಚಾರದಲ್ಲಿ ಮಾತನಾಡುವಂತ ನೈತಿಕತೆ ಸುನೀಲ್ ಕುಮಾರ್ಗೆ ಇಲ್ಲ ಎಂಬ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿಯೂ ಕೂಡ ನಾನು ಆಗ ಹೇಳಿದಾಗಿದೆ, ನಮ್ಮಲ್ಲಿ ಇರುವಂತವರು ಉಕ್ಕಿನ ಮಹಿಳೆ ಲಕ್ಷ್ಮಿ ಅಕ್ಕರ ನೇತೃತ್ವದಲ್ಲಿ ಖಂಡಿತವಾಗಿಯೂ ಕೂಡ ಕಾರ್ಕಳದಲ್ಲಿ ಮಗದೊಮ್ಮೆ ಕಂಚಿನವಾದಂತ ಶಾಶ್ವತವಾದಂತ ಪರಶುರಾಮನ ಪ್ರತಿಮೆ ನಿರ್ಮಾಣ ಆಗ್ತದೆ ಎಂಬ ಧೈರ್ಯ ನನ್ನಲ್ಲಿದೆ. ಖಂಡಿತವಾಗಿಯೂ ಕೂಡ ನಾನು ಇದನ್ನು ಪ್ರಚಾರ ಕೇಳುವಂತವರಲ್ಲ. ನೈಜ ಹಿಂದೂವಾದಿಗಳು ಯಾರಂತ ಹೇಳಿದ್ರೆ ಈ ವೇದಿಕೆಯಲ್ಲಿರುವಂತಹ ರಮಾನಾಥ್ ಅವರು, ಹರೀಶ್ ಕುಮಾರ್ ಅವರು, ವಿನಯ್ ಕುಮಾರ್ ಸೊರಕೆ ಅವರು, ಕೃಪಾಲುವಾರ್ ಅವರು, ಜಯಪ್ರಕಾಶ್ ಹೆಗಡೆ ಅವರು, ವಿಶೇಷವಾಗಿ ನಮ್ಮ ಲಕ್ಷ್ಮಿ ಅಕ್ಕರವರು. ನಾವೆಲ್ಲ ಪ್ರತಿ ದಿವಸ ಮನೆಯಿಂದ ಹೊರಗೆ ಹೋಗುವ ಮುಂಚೆ ಹನುಮಾನ್ ಚಾಲೀಸನ್ನು ಪಠನೆ ಮಾಡಿ ಮನೆಯಿಂದ ಹೊರಗೆ ಹೋಗುವವರು.
ನಮ್ಗೆ ಬಿಜೆಪಿಯವರು ಹಿಂದುತ್ವದ ಸರ್ಟಿಫಿಕೇಟ್ ಅನ್ನು ಕೊಡುವಂತ ಸಂದರ್ಭ ನಿರ್ಮಾಣ ಆಗಲ್ಲ ಎಂಬ ಮಾತನ್ನು ಹೇಳುತ್ತಾ ಈ ಪ್ರತಿಭಟನೆಗೆ ನಾವೆಲ್ಲ ಜೊತೆಯಾಗಿ ಮುಂಬರುವ ದಿವಸದಲ್ಲಿ ಉಗ್ರ ರೂಪದಲ್ಲಿ ಪ್ರತಿಭಟನೆಯನ್ನು ಕೂಡ ಬಹಳ ದೊಡ್ಡ ಒಂದು ದಕ್ಷಿಣ ಕನ್ನಡದಿಂದ ಕಾರ್ಕಳ ಪರಶುರಾಮನ ಥೀಮ್ ಪಾರ್ಕ್ ತನಕ ಬಹಳ ದೊಡ್ಡ ಒಂದು ಜಾಥಾವನ್ನು ಕೂಡ ಮಾಡ್ತೀವಿ. ಪರಶುರಾಮ ದೇವರ ಅಸ್ತಿತ್ವದ ವಿಚಾರಕ್ಕೆ ಬಂದಾಗ ನಾವೆಲ್ಲರೂ ಒಂದಾಗಿ ಪರಶುರಾಮ ದೇವರಿಗೆ ಆದಂತ ಅನ್ಯಾಯ, ಅದು ನಮ್ಗೆ ಆದಂತ ಅನ್ಯಾಯ, ಇದು ಸನಾತನ ಹಿಂದೂ ಧರ್ಮಕ್ಕೆ ಆದಂತ ಒಂದು ಅನ್ಯಾಯ, ಇದು ತುಳುನಾಡಿಗೆ ಆದಂತ ಅನ್ಯಾಯ ಎಂಬ ಮಾತನ್ನು ಹೇಳುತ್ತಾ ಈ ಪ್ರತಿಭಟನೆಯಲ್ಲಿ ಬಂದಂತ ಎಲ್ಲಾ ನಾಯಕರಿಗೆ, ವಿಶೇಷವಾಗಿ ಉಡುಪಿ ತಾಲೂಕಿಂದ, ಕಾರ್ಕಳ ತಾಲೂಕಿಂದ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಂತ ಕಾರ್ಯಕರ್ತರಿಗೆ ಧನ್ಯವಾದ ಹೇಳುತ್ತಾ ನಾನು ಎರಡು ಮಾತಿಗೆ ವಿರಾಮದ ಚುಕ್ಕಿಯನ್ನು ಇಟ್ಟಿದೆ. ಜೈ ಹಿಂದ್ ಜೈ ಜಿಲ್ಲರು. ಅವರಿಗೆ ಗೊತ್ತಾಗಿದೆ, ಅಮಿತ್ ಶಾ ಮತ್ತೆ ಮೋದಿ ಅವರಿಗೆ, ನಾವು ಸೋರುತ್ತಿರುವ ರಾಮ ಮಂದಿರವನ್ನ ಕಟ್ಟಿದ್ರೆ ಇವನು ಅರ್ಧ ಪ್ರತಿಮೆಯನ್ನೇ ಎತ್ತಿಕೊಂಡು ಹೋದವನನ್ನು ನಾವು ಸೋರುತ್ತಿರುವ ರಾಮ ಮಂದಿರವನ್ನು ಮಾಡಿದ್ರು. ಉದಯ್ ಕುಮಾರ್ ಶೆಟ್ಟಿ ಹೇಳಿದಂಗೆ ಪ್ರಶ್ನೆ ಪತ್ರಿಕೆ ಸೋರ್ತಾ ಇದೆ. ಅವರೆಲ್ಲರಿಗಿಂತ ಹೆಚ್ಚು ಸಾಧಕ ಯಾರು ಅಂದ್ರೆ ನಮ್ಮ ಕಾರ್ಕಳದ ವಿಧಾನಸಭೆ ಕ್ಷೇತ್ರದ ಶಾಸಕರು. ಅವರು ಅರ್ಧ ಪ್ರತಿಮೆಯನ್ನೇ ಎತ್ಕೊಂಡು ಹೋಗಿದ್ದಾರೆ. ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತ ಐವನ್ ಡಿಸೋಜ್ ಅವರು ಮಾತಾಡ್ತಾ ಹೇಳಿದ್ರು, ಉಮಿಕಲ್ಲು ಬೆಟ್ಟದಲ್ಲಿ ಪರಶುರಾಮನ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಯರ್ಲಪಾಡಿ ಗ್ರಾಮ ಪಂಚಾಯಿತಿ ಅವರು ನಿರ್ಣಯ ಮಾಡಲಿಲ್ಲ. ಕಾರ್ಕಳದ ಯಾವ ಜನರು ಸಹಿತ ಅರ್ಜಿಯನ್ನ ಕೊಡ್ಲಿಲ್ಲ. ಇದು ಸುನಿಲ್ ಕುಮಾರ್ ಅವರ ಅಹಂಕಾರದ ಪ್ರದರ್ಶನದ ಭಾಗವಾಗಿ ನಾನು ಒಂದು ಪ್ರತಿಮೆಯನ್ನ ಮಾಡ್ತೇನೆ ಅಂತ ಹೇಳಿ ಪ್ರತಿಮೆಯನ್ನು ಮಾಡ್ಲಿಕ್ಕೆ ಹೋದ್ರು. ನಿಮ್ಮ ಅಹಂಕಾರ ಚೆನ್ನಾಗಿರ್ಲಿ, ಆದ್ರೆ ನಿಮ್ಮ ಅಹಂಕಾರದ ಭಾಗವಾಗಿ ಒಂದು ಕಂಚಿನ ಪ್ರತಿಮೆ ಅಂತ ಹೇಳಿ ನಮ್ಮ ಬ್ರಹ್ಮಾವರದಲ್ಲಿ ನಮ್ಮ ಪ್ರತಿಭಟನೆಯನ್ನ ಮಾಡಿದ್ವು ನಾವು, ವಿನಯ್ ಕುಮಾರ್ ಸ್ವರ್ಕಿ ಅವರೆಲ್ಲ ಸೇರಿ. ಹೌದು, ಬೇರೆ ಬೇರೆ ಕಡೆ ಕಬ್ಬಿಣ ತಿಂದು, ಅಕ್ಕಿ ತಿಂದು, ಹಣ್ಣು ತಿಂದು ಎಲ್ಲ ಜೀರ್ಣಿಸಿಕೊಂಡ್ರೆ ಉಡುಪಿಯಲ್ಲಿ, ಉಡುಪಿ ವಿಧಾನಸಭೆ ಕ್ಷೇತ್ರದ ಬ್ರಹ್ಮಾವರದಲ್ಲಿ ಕಲ್ಲನ್ನೇ ತಿಂದು ಜೀರ್ಣಿಸಿಕೊಳ್ಳಬಹುದಾದಂತ ಬಿಜೆಪಿ ಅವರಿದ್ದಾರೆ. ಆದ್ರೆ ಅವರಿಗಿಂತಲೂ ಮಹಾನ್ ಸಾಧಕ ಯಾರು ಅಂತಂದ್ರೆ ಅದು ಕಾರ್ಕಳ ವಿಧಾನಸಭೆ ಕ್ಷೇತ್ರದ ಶಾಸಕ, ಅದು ಸುನಿಲ್ ಕುಮಾರ್. ಇವರು ಕಂಚನ್ನೇ ತಿಂದು ಅರಗಿಸಿಕೊಳ್ಳಬಲ್ಲರು. ಅವ್ರ ಕಥೆ ಬರ್ತಾ ಇದೆ. ನಮ್ಮ ದೀಪಕ್, ಈ ಯೋಗೇಶ್, ಆಮೇಲೆ ನಮ್ಮ ಶುಭದ ಎಲ್ಲ ಸೇರಿ ಒಂದ್ ದಿವಸ ಫೋನ್ ಮಾಡಿದ್ರು, ಅಣ್ಣ ಕಾರ್ಕಳದಲ್ಲಿ ನಮ್ಮ ಅಣ್ಣ ಬಾಂಡು ಸರ್ಕಾರದ ಸಿಮೆಂಟ್ ಅನ್ನ ಅವರ ಸ್ವಂತ ಬಿಲ್ಡಿಂಗಿಗೆ ತಗೊಂಡು ಹೋಗ್ತಿದ್ದಾರೆ. ಅವರು ಸಿಮೆಂಟ್ ಕುಮಾರ್ ಅಣ್ಣ, ಅವರು ಸಿಮೆಂಟ್ ಅನ್ನೇ ತಿಂದು ನಾನು ಹೇಳಿದೆ, ಸಮಾಧಾನ ಮಾಡಿದೆ, ಇರ್ಲಿ ಅದು ಏನೋ ಒಂದು ಕಾಂಟ್ರಾಕ್ಟರ್ ಅಡ್ಜಸ್ಟ್ಮೆಂಟ್ ಮಾಡಿರ್ಬೇಕು, ಇರ್ಲಿ ಬಿಡಿ ತೊಂದರೆ ಇಲ್ಲ ಅಂತ ಹೇಳಿದೆ. ಆದ್ರೆ ಈಗ ನೋಡಿದ್ರೆ ಇದು ಕೋವಿಡ್ ಕಿಟ್ಟು ತಿಂದು ಜೀರ್ಣಿಸಿಕೊಳ್ಳಬಲ್ಲರು, ಸಿಮೆಂಟ್ ಅನ್ನು ತಿಂದು ಜೀರ್ಣಿಸಿಕೊಳ್ಳಬಲ್ಲರು, ಈಗ ಕಂಚನ್ನು ತಿಂದು ಜೀರ್ಣಿಸಿಕೊಳ್ಳಬಲ್ಲರು. ಇದನ್ನು ನಾವು ಜನರ ಎದುರುಗಡೆ ಗಟ್ಟಿಯಾಗಿ ಹೇಳಬೇಕು. ನಮ್ಮ ಕೃಷ್ಣಮೂರ್ತಿ ಆಚಾರ್ಯರ ನೇತೃತ್ವದಲ್ಲಿ ಒಂದು ಹಿತರಕ್ಷಣಾ ಸಮಿತಿ, ಕಾಂಗ್ರೆಸ್ನವರಿಗಿಂತ ಮುಂಚೆ ಈ ಅಕ್ರಮ ಪ್ರತಿಮೆ ನಿರ್ಮಾಣದ ವಿರುದ್ಧ, ಪ್ರತಿಮೆಯ ಡೂಪ್ಲಿಕೇಶನ್ ವಿರುದ್ಧ ಮೊದಲು ಧ್ವನಿ ಎತ್ತಿದ್ದು ನಮ್ಮ ಸಹೋದರಿ ದಿವ್ಯಾ ನಾಯಕ್. ಆಕೆಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಸರ್ವ ಜನರ ಧ್ವನಿಯನ್ನು ಮೊದಲು ಪ್ರತಿಜ್ಞೆ ಮಾಡಿದ್ದವರು. ನಾನು ಅವತ್ತಿನ ಸಭೆಗೆ ಇವರು ಪ್ರತಿಮೆಯನ್ನು ಪರಿಶೀಲನೆ ಮಾಡಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಭೆಗೆ ಬಂದಾಗ ಹೇಳಿದ್ರು, ಬರೀ ಚಂದಾದ ಮಾತು ಹೇಳಿದ್ರು. ಹಿಸ್ ಇಂಟೆನ್ಷನ್ ಮೇ ನಾಟ್ ಬಿ ರಾಂಗ್. ಅವರ ಉದ್ದೇಶ ತಪ್ಪಿಲ್ಲದೆ ಇರ್ಬೋದು. ಹಾಗೇನೆ ಮೊನ್ನೆ ಭಾಷಣ ಮಾಡ್ತಾ ಹೇಳುದು ರಮೇಶ್ ಕಾಂಚನ್ ಏನಂತ, ಉದಯ್ ಕುಮಾರ್ ಶೆಟ್ರು ಕಾರ್ಯಕ್ರಮಕ್ಕೆ ಬಂದಿದ್ರು ಅಂತ. ಹೌದಣ್ಣ, ಪ್ರತಿಮೆಯನ್ನು ನಮಗೆ ಮುಟ್ಲಿಕ್ಕೆ ನೀವು ಬಿಡದೆ ಅದನ್ನ ಲಾರಿಯಲ್ಲಿ ತಗೊಂಡೋಗಿ ರಾತ್ರಾತ್ರಿ ಇಟ್ಟು ಇದು ಕಂಚಿನ ಪ್ರತಿಮೆ, 56 ಕೆಜಿ ಪ್ರತಿಮೆ, 76 ಕೆಜಿ ಪ್ರತಿಮೆ ಅಂತ ಹೇಳಿದ್ರೆ ನಂಬಿ ನಮ್ಮೂರಿನ ಒಂದು ಪ್ರಮುಖವಾದ ಪ್ರವಾಸಿ ಸ್ಥಾನ ಆದ್ರೆ ಅದು ನಮ್ಮೂರಿಗೆ ಒಳ್ಳೆದಾಗ್ತದೆ, ಕಾರ್ಕಳಕ್ಕೆ ಒಳ್ಳೆದಾಗ್ತದೆ, ಯರ್ಲಪಾಡಿ ಗ್ರಾಮ ಪಂಚಾಯತಿಗೆ ಒಳ್ಳೆದಾಗ್ತದೆ ಅಂತ ಹೇಳಿ ಉದಯ್ ಕುಮಾರ್ ಶೆಟ್ರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಕಾರ್ಯಕ್ರಮಕ್ಕೆ ಭಾಗವಹಿಸದೆ ಇದ್ದಿದ್ರೆ ತುಲೆ ಉದಯ್ ಕುಮಾರ್ ಶೆಟ್ರು ಹಿಂದೂ ವಿರೋಧಿ. ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಬಚಾವು. ಈಗ ಭಾಗವಹಿಸಿದ ಮೇಲೆ ಸುನಿಲ್ ಕುಮಾರ್ ಅವರೇ, ನೀವು ತೆಗೆದುಕೊಂಡ ಪ್ರತಿಮೆಯನ್ನ ನಮ್ಮ ಉದಯ್ ಕುಮಾರ್ ಶೆಟ್ಟಿ ಇಂಜಿನಿಯರ್ ಇವರಿಗೆ ಚೂರು ತೋರಿಸಿ ಇದನ್ನು ಚೂರು ಬಡಿದು ನೋಡಿ ಅಂತ ಹೇಳಿದ್ರೆ ಇವರಿಗೆ ಗೊತ್ತಾಗ್ತಿತ್ತು ಇದು ಕಂಚಿನ ಪ್ರತಿಮೆ ಅಲ್ಲ, ಇದು ಫೈಬರಿನ ಪ್ರತಿಮೆ ಅಂತ ಹೇಳಿ. ಅದಕ್ಕಾಗಿ ಉದಯ್ ಕುಮಾರ್ ಶೆಟ್ಟರನ್ನ ಪ್ರತಿಮೆ ಕೆಳಗಡೆ ಮೆರವಣಿಗೆಗೆ ಮಾತ್ರ ಕರ್ಕೊಂಡು ಹೋಗಿದ್ದು. ರಾತ್ರಾತ್ರಿ ಪ್ರತಿಮೆ ತರುವಾಗ ನೀವು ಅವ್ರನ್ನ ಕರ್ಕೊಂಡು ಹೋಗ್ಲಿಲ್ಲ. ಶುಭದರಾವ್ ಧ್ವನಿಯನ್ನ ಎತ್ತಿದ್ರು,
ಅವರೊಬ್ಬ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷ ಕೃಷ್ಣಮೂರ್ತಿ ಆಚಾರ್ಯ, ಅವ ಸುತ್ತಿಗೆ ತಗೊಂಡು ಹೊಡಿತಿದ್ದಾನೆ ಪರಶುರಾಮನ ಮೂರ್ತಿ. ಯಾವುದೇ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಅಂತ ಮಾಡಿ ಪ್ರಾಣ ಪ್ರತಿಷ್ಠೆ ಅಂತ ಮಾಡಿದ ಮೇಲೆ ನಮ್ಮ ಸಂಸ್ಕೃತಿಯಲ್ಲಿ ಅದಕ್ಕೆ ಸುತ್ತಿಗೆಯಿಂದ ಹೊಡೆಯುವನು ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಸಂಸ್ಕೃತಿ ವಿರೋಧಿ, ವಿಗ್ರಹ ಭಂಜಕ. ಹಾಗಾಗಿ ವಿಗ್ರಹ ಭಂಜಕ ಪ್ರವೃತ್ತಿಯವರು ಯಾರಾದರೂ ಇದ್ರೆ ಅದು ಕಾರ್ಕಳದ ಸುನಿಲ್ ಕುಮಾರ್ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕು. ನಮ್ಮೂರಿಂದ ಗ್ರಾಚಾರ ಅದು ನಿಮ್ಮ ಕಾರ್ಕಳಕ್ಕೆ ನಾವು ಕಳಿಸ್ಕೊಟ್ಟಿದ್ದು ಚಿಕ್ಕಮಗಳೂರಿನಲ್ಲಿ. ನನ್ಗೆ ಆಗ ಡೌಟ್ ಬರ್ತಾ ಇದೆ, ಚಿಕ್ಕಮಗಳೂರಿನಲ್ಲಿ ಪ್ರೆಸ್ ಮೀಟ್ ನಲ್ಲಿ ಎಲ್ಲ ಹೇಳ್ತಾ ಇದ್ರು, ಈ ಬಾರಿ ದತ್ತ ಜಯಂತಿಯ ಲೆಕ್ಕ ಕೊಡಿ, ಈ ಬಾರಿ ದತ್ತ ಜಯಂತಿಯ ಲೆಕ್ಕ ಕೊಡಿ ಅಂತ. ಇವಾಗ ಬಾರಿ ಗಟ್ಟಿಯಾಗಿ ಮಾತಾಡು, ಲೆಕ್ಕ ಕೇಳಲಿಕ್ಕೆ ನೀವ್ ಯಾರು ಅಂತ. ಈಗ ಅನ್ನಿಸ್ತಾ ಇದೆ, ಅವತ್ತು ನಾವೆಲ್ಲ ಸೇರಿ ಲೆಕ್ಕ ಕೇಳಿದ್ರೆ ನಿಮ್ಗೆ ಕಳಪೆ ಮಟ್ಟದ ಕಂಚಿನ ಮೂರ್ತಿ ಪ್ರತಿಮೆ ಸ್ಥಾಪನೆ ಆಗುವ ಸಾಧ್ಯತೆ ಇರ್ತಿರ್ಲಿಲ್ಲ. ಯಾಕೆಂದ್ರೆ ಇದು ದತ್ತಪೀಠದ ವಿಚಾರದಲ್ಲೂ ಸಹಿತ ಅವರ ಗುರು, ನಮ್ಗೆ ಗುರು ಏನಲ್ಲ, ನಮ್ಗೆ ಆದರ್ಶವೂ ಅಲ್ಲ. ಯಾರು? ಪ್ರಮೋದ್ ಮುತಾಲಿಕ್. ಪ್ರಮೋದ್ ಮುತಾಲಿಕ್ ಪರಮ ಶಿಷ್ಯನನ್ನೇ ಅನುಮಾನದಿಂದ ನೋಡ್ಲಿಕ್ಕೆ ಕಾರಣ ಏನಾರಾಗಿದ್ರೆ ಆ ಗುರುವಿಗೆ ಮೋಸ್ಟ್ಲಿ ಗೊತ್ತಾಗಿರ್ಬೇಕು. ಅದೇನು ಅಂದ್ರೆ ದತ್ತಪೀಠದ ಸಂದರ್ಭದಲ್ಲೂ ಸಹಿತ ನೀವು ಜನರಿಗೆ ಲೆಕ್ಕ ಕೊಡ್ಲಿಲ್ಲ, ಅಕ್ಕಿಯ ಲೆಕ್ಕ ಕೊಡ್ಲಿಲ್ಲ, ಕಾಯಿಯ ಲೆಕ್ಕ ಕೊಡ್ಲಿಲ್ಲ, ಸಂಗ್ರಹವಾದ ಕಾಸಿನ ಲೆಕ್ಕವು ಕೊಡ್ಲಿಲ್ಲ ಅನ್ನುವಂಥದ್ದು ಮೋಸ್ಟ್ಲಿ ನಿಮ್ಮ ಗುರುವಾದಂತ ಪ್ರಮೋದ್ ಮುತಾಲಿಕರಿಗೆ ಗೊತ್ತಾಗಿರ್ಬೇಕು. ಇರ್ಲಿ, ಇವರ ವಿಚಾರವನ್ನು ತೆಗೆದುಕೊಂಡು ಹೋದಾಗ ಮೇಡಮ್ ಇಲ್ಲಿದ್ದಾರೆ, ಕಳೆದ ಬಾರಿ ಅವ್ರದ್ದೇ ಸರ್ಕಾರ NGOಗಳು ಈ ದೇಶದ ಈ ನಾಡಿನ ಎಲ್ಲ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಭಾಗವಾಗಿ ಕೋವಿಡ್ ಸಂದರ್ಭದಲ್ಲಿ ಕಿಟ್ ಕೊಟ್ರೆ ಇವ ಖಾಸಗಿಯವರು ಕೊಟ್ಟ ಕಿಟ್ಗೆ ಸರ್ಕಾರದ ಸ್ಟಿಕ್ಕರ್ ಹಚ್ಚಿದ. ಕಿಟ್ ಕೊಟ್ಟಿದ್ಯಾರು ಅಂದ್ರೆ ಇನ್ಫೋಸಿಸ್ ಫೌಂಡೇಶನ್ ಅವರು, ಕಿಟ್ ಕೊಟ್ಟಿದ್ಯಾರು ಅಂದ್ರೆ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವರು, ಕಿಟ್ ಕೊಟ್ಟಿದ್ಯಾರು ಅಂತಂದ್ರೆ ಕಾರ್ಪೊರೇಟ್ ಸಂಸ್ಥೆಗಳು. ಇವ್ರದ್ದು ಸ್ಟಿಕ್ಕರ್ ಯಾವುದು ಅಂದ್ರೆ ಸರ್ಕಾರದ ಸ್ಟಿಕ್ಕರ್. ಆದ್ರೆ ಸತ್ತು ಹೋದ ವ್ಯಕ್ತಿಗಳಿಗೆ ನಮ್ಮಲ್ಲಿ ಪಿಂಡ ಬಿಡುವುದು ಅಂತ ಉಂಟು ಪದ್ಧತಿ. ಸತ್ತೋದ ವ್ಯಕ್ತಿಗಳಿಗೆ ಪಿಂಡ ಬಿಡುವುದಿದೆ, ಒಡೆ ಕಟ್ಟಿ ಇಡುವುದಿದೆ. ಆದ್ರೆ ಸತ್ತು ಹೋದ ವ್ಯಕ್ತಿಗಳಿಗೂ ಸಹಿತ ಕೋವಿಡ್ ಕಿಟ್ ಅನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಶಾಸಕ ಇದ್ರೆ ಅದು ಸುನಿಲ್ ಕುಮಾರ್ ಅನ್ನುವಂಥದ್ದು ಇವತ್ತು ಬಹಿರಂಗ ಆಗಿದೆ. ಅರೆ, ಇವತ್ತು ಲೋಕಾಯುಕ್ತದಲ್ಲಿ ಪ್ರಕರಣ ಇದೆ. ಮಾಜಿ ಅಧ್ಯಕ್ಷರುಗಳ ಫೋಟೋವನ್ನು ಈಗ ನಿಲ್ಲಿಸಿ ನೀವು ತಗೊಂಡೋಗಿ ನಾವು ಕಿಟ್ ಕೊಟ್ಟಿದ್ದೇವೆ ಅಂದ್ರೆ ಸುನಿಲ್ ಕುಮಾರ್ ಬಡವರು ತಿನ್ನುವ ಅಕ್ಕಿಗೆ, ಅನ್ನಕ್ಕೆ, ಕಾಳಿಗೆ, ಬೇಳೆಗೆ ನಾಲಿಗೆ ಒಡ್ತಕ್ಕಂಥ ನೀವು ವಿಗ್ರಹ ಭಂಜಕ ಮಾತ್ರ ಅಲ್ಲ, ಸಮಾಜ ವಿರೋಧಿ ಅನ್ನುವಂಥದ್ದನ್ನ ನಾವು ಗಟ್ಟಿಯಾಗಿ ಹೇಳಬೇಕಾಗ್ತದೆ. ಸದನದಲ್ಲಿ ನಾಳೆಯಿಂದ ಕೂಗಾಟ ಕಡಿಮೆ ಆಗ್ಬಹುದು. ಯಾಕೆಂದ್ರೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಚಲುವಾದಿ ನಾರಾಯಣ ಸ್ವಾಮಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಆರ್ ಅಶೋಕ್ ಅವರ ಸ್ಥಾನ ಭದ್ರ, ಸುನಿಲ್ ಕುಮಾರ್ ಅವರ ಉಪದ್ರ ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಆದ್ರಿಂದ ನಮ್ಮ ಧ್ವನಿ ಏನು? ನಾನು ಮಾತಾಡ್ತಾ ಬರುವಾಗ ರಮನಾಥ್ ರೈ ಅವರು ಮಾತಾಡ್ತಾ ಹೇಳಿದ್ರು, ನಾವು ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಖಂಡಿತ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಮಿಸ್ಟರ್ ಸುನಿಲ್ ಕುಮಾರ್, ನೀವು ಮಾಡಿರ್ತಕ್ಕಂಥ ಘನಘೋರ ತಪ್ಪಿನಿಂದ ಇವತ್ತು ಸರ್ಕಾರಕ್ಕೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ಬೋದು ಮಿಥುನ್ ರೈಗಳೇ. ಯಾಕೆ ಅಂತಂದ್ರೆ ಈಗಾಗಲೇ ಅವರದ್ದೇ ನೇತೃತ್ವದ ಸರ್ಕಾರ, ಅವರದ್ದೇ ನೇತೃತ್ವದ ಬಸವರಾಜ ಬೊಮ್ಮಾಯಿ ಅವರು ಅವತ್ತವರ ನೇತೃತ್ವದಲ್ಲಿ ಹೇಳಿದ್ದಾರೆ, ಉಮಿಕಲ್ಲು ಬೆಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಅರಣ್ಯೇತರ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಪತ್ರವನ್ನ ಅವರದ್ದೇ ಸರ್ಕಾರ ಬರೆದು ಕೊಟ್ಟಿದೆ. ಅಂದ್ರೆ ಸುನಿಲ್ ಕುಮಾರ್, ನೀವೊಬ್ಬ ಬೇಜವಾಬ್ದಾರಿ ಮಂತ್ರಿ, ಬೇಜವಾಬ್ದಾರಿ ಶಾಸಕ, ಜನವಿರೋಧಿ ಶಾಸಕ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ತುಂಬಾ ಸತಿ ಚರ್ಚೆ ಮಾಡ್ತಾ ಇದ್ದೇವೆ, RSS ನವರು ಯಾಕೆ ಪ್ರತಿಭಟನೆ ಮಾಡೋದಿಲ್ಲ, ಕಲ್ಲಡ್ಕ ಪ್ರಭಾಕರ ಭಟ್ರು ಯಾಕೆ ಪ್ರತಿಭಟನೆ ಮಾಡೋದಿಲ್ಲ, ಬಜರಂಗ ದಳದವರು ಯಾಕೆ ಮಾಡೋದಿಲ್ಲ, ಹಿಂದೂ ಜಾಗರಣ ವೇದಿಕೆಯವರು ಯಾಕೆ ಮಾಡೋದಿಲ್ಲ. ನನ್ನ ಪ್ರಶ್ನೆ, ಅವರು ಪ್ರತಿಭಟನೆ ಮಾಡ್ಲಿಕ್ಕೆ ಅವರಿಗೆಲ್ಲ ಮನಸ್ಸಿದೆ. ಅವರೇ ಜೈ ಜೈ ಅಂತ ಹೇಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ರೀತಿಯಾದ ದ್ರೋಹವನ್ನು ಮಾಡಿದ್ರೆ ಅವರ ಹೃದಯದೊಳಗೆ ಒಂದು ಮೌನವಾದ ಆಕ್ರೋಶ ಖಂಡಿತವಾಗಿ ಮಡುಗಟ್ಟಿ ಬರ್ತಾ ಇದೆ. ಕಾರ್ಕಳದ ಜನ ಹೇಳ್ತಾ ಇದ್ದಾರೆ, ಮೊನ್ನೆ ಪ್ರತಿಭಟನೆಗೆ ಹೋಗುವಾಗ ವರಂಗದಲ್ಲಿ ಚಹಾ ಕುಡಿಲಿಕ್ಕೆ ನಿಂತೆ, ಆ ಚಹಾ ಕುಡಿಲಿಕ್ಕೆ ನಿಂತು ಹೋಟ್ಲವ್ರು ಹೇಳಿದ್ರು ಯಾವ ವಿಚಾರಕ್ಕೆ ಹೋಗುದು ಅಂತ, ಹೀಗೆ ಪರಶುರಾಮನ ಪ್ರತಿಮೆ ಅಂತ. ಎಂಕ್ಲನ ಶಾಸಕರು ಕಲ್ವೆ ಅಂತ ನನ್ನ ಅಭಿಪ್ರಾಯ ಅಲ್ಲ, ನಾನು ಅಂತ ಮಾತಾಡುವುದಿಲ್ಲ. ಪರಶುರಾಮನ ಪ್ರತಿಮೆಯನ್ನ ದೋಖಾ ಮಾಡಿದವರಿಗೆ ಹೋಟೆಲಿನ ಒಬ್ಬ ಉದ್ಯೋಗಿ ಮಾಲೀಕರು ಹೇಳ್ತಾರೆ, ನಾವು ಸಹ ಬಿಜೆಪಿಗೆ ಓಟ್ ಕೊಟ್ಟಿದ್ದಣ್ಣ,
ನಾನು ಸಹಿತ ಗಂಡ ಹೆಂಡತಿ ಇಬ್ರು ಹೋಟೆಲಿನ ಬಾಗಿಲು ಹಾಕಿ ನಾವು ಸಹಿತ ಭಜನೆ ಮಾಡ್ಲಿಕ್ಕೆ ಹೋಗಿದ್ದಣ್ಣ. ನನ್ನ ಹೆಂಡತಿ ಭಜನೆ ಮಾಡ್ಲಿಕ್ಕೆ, ನಾನು ಶಂಖ ಊದ್ಲಿಕ್ಕೆ. ನಾವು ಶಂಖ ಊದಿದ್ದು ಒಂದೇ ಬಂತು, ಅವ್ರದ್ದು ಚುನಾವಣೆ ಆಯ್ತು. ಪರಶುರಾಮನ ಪ್ರತಿಮೆ ಮಾತ್ರ ನಕಲಿ ಮಾಡಿಕೊಟ್ರು. ಈಗಲೂ ಸುನಿಲ್ ಕುಮಾರ್ ಅವರೇ ಕಾಲ ಮೆಂಚಿಲ್ಲ. ನಾವು ನೀವು ಎಲ್ಲ ಸೇರಿ ಆ ಊರಿಗೆ ಆಗಿರ್ತಕ್ಕಂಥ, ನಿಮ್ಮಿಂದ ಆಗಿರ್ತಕ್ಕಂಥ ದ್ರೋಹವನ್ನ ಸರಿ ಮಾಡೋಣ. ಆದ್ರೆ ನೀವು ಬಹಿರಂಗವಾಗಿ ನನ್ನಿಂದ ತಪ್ಪಾಗಿದೆ ಅನ್ನುವಂಥದ್ದನ್ನ ನೀವು ಒಪ್ಪಿಕೊಳ್ತಕ್ಕಂಥ ಒಂದು ಯೋಗ್ಯತೆಯನ್ನು ನೀವು ತೋರಿಸ್ಬೇಕು. ಅದನ್ನು ನೀವು ತೋರಿಸಿದ್ರೆ ಸರ್ಕಾರದವರಿದ್ದಾರೆ, ನೀವು ಮಾಡಿರ್ತಕ್ಕಂಥ ಲೋಪವನ್ನು ಸರಿ ಮಾಡಿ ಆ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅದನ್ನು ಪ್ರವಾಸಿ ಕೇಂದ್ರವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡೋಣ. ಸುನಿಲ್ ಕುಮಾರ್ ಅವರೇ, ಇಲ್ಲಿ ಎಲ್ಲ ಬೆಂಗಳೂರಿನ ಜನರವರಿಗೆ ನಿಮ್ಮ ಹೇಸಿಗೆ ಬರ್ತಾ ಇದೆ. ಚಿಕ್ಕಮಗಳೂರಿನಿಂದ ಕಾರ್ಕಳದಿಂದ ನಿಮ್ಮ ಹೇಸಿಗೆ ಬೆಂಗಳೂರು ನಗರಕ್ಕೆ ಈಗ ಗೊತ್ತಾಗ್ತಾ ಇದೆ. ಯಾಕೆ ಇದು ಗೊತ್ತಾಗಬೇಕು ಬೆಂಗಳೂರು ನಗರಕ್ಕೆ ಅಂದ್ರೆ, ನಾನು ಉದಯ್ ಕುಮಾರ್ ಶೆಟ್ಟರಿಗೆ, ಕಾರ್ಕಳದ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಸಹಿತ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಕಾರಣ ಯಾಕೆ ಅಂದ್ರೆ, ಸುನಿಲ್ ಕುಮಾರ್ ಅಂದ್ರೆ ಹಿಂದೂ ಧರ್ಮದ ಮಹಾನ್ ರಕ್ಷಕ ಅನ್ನುವಂತ ರೀತಿಯ ಪೋಸ್ ಕೊಟ್ಟಿದ್ದಾರೆ. ಇವರು ರಕ್ಷಕರಲ್ಲ, ಇವರು ಪಕ್ಷಕರು ಅನ್ನುವಂಥದ್ದನ್ನ ಜನರ ಎದುರುಗಡೆ ಹೇಳಬೇಕು. ಇವರು ನಕಲಿ ಹಿಂದೂಗಳು, ಇವರು ಡೋಂಗಿ ಹಿಂದೂಗಳು ಅನ್ನುವಂಥ ವಿಚಾರವನ್ನು ನಾವು ಜನರ ಎದುರುಗಡೆ ಗಟ್ಟಿಯಾಗಿ ಹೇಳಬೇಕು. ಮೊನ್ನೆ ಒಬ್ರು ಪ್ರಶ್ನೆ ಕೇಳಿದ್ರು, ಕಾರ್ಕಳದಲ್ಲಿ ಸರ್ಕಾರದವರು ಜನಸ್ಪಂದನ ಮಾಡಿದಿರಿ, ಜನರ ಭಾವನೆಗಳನ್ನ ಸಮಸ್ಯೆಗಳನ್ನ ಕೇಳಬೇಕು ಅಂತ. ಒಬ್ಬ ಜನಸ್ಪಂದನಕ್ಕೆ ಹೋಗಿರ್ತಕ್ಕಂಥ ಒಬ್ಬರ ನಾಯಕರು ಜನರ ಎದುರುಗಡೆ DC ಹತ್ರ ಪ್ರಶ್ನೆ ಮಾಡ್ತಿದ್ದಾರೆ. ಏನಂತ? ನಮ್ಮ ಕಳಪೆ ಪ್ರತಿಮೆಯ ವಿಚಾರ ಏನಾಯಿತು ಅಂತ. ಒಬ್ಬ ಡಿವೈಎಸ್ಪಿಗೆ ಗಣ ಬಂದೋಯ್ತು, ಒಬ್ಬ ಡಿವೈಎಸ್ಪಿಗೆ ಮೈ ಮೇಲೆ ದೆವ್ವ ಹೊಕ್ಕಿ ಆಯ್ತು. ಆ ಡಿವೈಎಸ್ಪಿಗೂ ಬಹಿರಂಗವಾಗಿ ಹೇಳ್ತೇನೆ, ಕಳ್ಳರ ಜೊತೆ ನಿಂತ್ಕೊಂಡು ಕಳ್ಳರ ಮೇಲೆ ದೂರು ಕೊಡ್ಲಿಕ್ಕೆ ಬಂದವ್ರನ್ನೇ ಹೆದರಿಸ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ವ್ಯವಸ್ಥೆ ಅಲ್ಲ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕು. ಕಳ್ಳರ ಬಗ್ಗೆ ದೂರು ಕೊಡ್ತಾ ಇದ್ದಾರೆ, ಪೊಲೀಸರು ಕಳ್ಳರ ಪರವಾಗಿ ನಿಂತ್ಕೊಂಡು ದೂರು ಕೊಡೋರಿಗೆ ಗಲಾಟೆ ಮಾಡ್ತಿದ್ದಾರೆ. ಯಾರು ಜನಸ್ಪಂದನ ಸಭೆಯಲ್ಲಿ ಆ ಪ್ರಶ್ನೆಯನ್ನು ಎತ್ತಿದ್ದಾರೆ, ಸುನಿಲ್ ಕುಮಾರ್ ಅವರ ಅಹಂಕಾರವನ್ನು ಪ್ರಶ್ನೆ ಮಾಡಿದ್ದಾರೆ, ಆ ವ್ಯಕ್ತಿಗೂ ಸಹಿತ ಬಹಿರಂಗವಾಗಿ ಈ ಸಭೆಯ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಅವರೇ ನೀವು ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಐವನ್ ಡಿಸೋಜ್ ಅವರು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಇಲ್ಲಿದ್ದಾರೆ, ಇವರು ಚುನಾವಣೆಯಲ್ಲಿ ಸೋತಿದ್ದಾರೆ. ಆದ್ರೆ ನಮ್ಗೆ ಪತ್ರ ಬರ್ತಾ ಉಂಟು ಮಿಥುನ್ ರೈಗಳೇ, ಏನು ಬ್ರಹ್ಮಾವರದಲ್ಲಿ ಕೃಷಿ ಕಾಲೇಜು ಪುನರಾರಂಭ, ಕುಂದಾಪುರ ಭಾಷೆ ಅಭಿವೃದ್ಧಿಗೆ 50 ಲಕ್ಷ ಅಂತ. ನಿಮ್ಮ ಎದುರುಗಡೆ ಗೆದ್ದವರು ಮಾತ್ರ ಅರ್ಧ ಕಂಚಿನ ಪ್ರತಿಮೆಯನ್ನು ನೋಡಿಕೊಂಡು ಅದಕ್ಕೆ ಮಂಗಳಾರತಿ ಮಾಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಕೋಟ ಶ್ರೀನಿವಾಸ ಪೂಜಾರ್ರೆ, ನಿಮ್ಮನ್ನು ಈ ಸಂದರ್ಭದಲ್ಲಿ ಕೇಳ್ತಾನೆ, ನೀವು ಹಿರಿಯರಿದ್ದೀರಿ, ನಿಮ್ಮ ಶಿಷ್ಯನಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಮಾಡಿರ್ತಕ್ಕಂಥ ಈ ತಪ್ಪನ್ನ ಹೇಳಿ ಸರ್ಕಾರದ ಎದುರುಗಡೆ, ಮುಖ್ಯಮಂತ್ರಿಗಳ ಎದುರುಗಡೆ, ಉಸ್ತುವಾರಿ ಸಚಿವರ ಎದುರುಗಡೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಜ್ಜನರಾದಂತ ಕಾರ್ಕಳದ ಮಹಾಜನರ ಎದುರುಗಡೆ ನೀವು ಹೇಳಬೇಕು, ನನ್ನಿಂದ ಒಂದು ತಾಂತ್ರಿಕವಾದ ತಪ್ಪಾಗಿದೆ, ಆ ತಪ್ಪನ್ನು ಕ್ಷಮಿಸಿ ಎಲ್ಲರೂ ಸೇರಿ ಆ ಮೂರ್ತಿಯ ಕೆಲಸವನ್ನು ಪರಿಪೂರ್ಣವನ್ನಾಗಿ ಮಾಡೋಣ ಅನ್ನುವಂತ ಮಾತು ನಿಮ್ಮಿಂದ ಬರಬೇಕಾಗ್ತದೆ. ಆದ್ರಿಂದ ಈ ರೀತಿಯಾದಂತ ಒಂದು ಪ್ರತಿಭಟನೆಗಳನ್ನ ಗಟ್ಟಿಯಾಗಿ ಮಾತಾಡಬೇಕು. ಮತ್ತು ಬಹಿರಂಗವಾಗಿ ಕುತ್ಕೊಂಡು ಯಾರೋ ಡಿವೈಎಸ್ಪಿ ಇಟ್ಕೊಂಡು ಮತ್ತು ಎಲ್ಲ ಕುತ್ಕೊಂಡು ಅಹಂಕಾರ ಪ್ರದರ್ಶನ ಮಾಡೋದು, ಆಯನ ತೂಪೆ, ಉಂಬೆನ ತೂಪೆ, ಆಯನ ತಲೆದೆರ್ಪುವೆ, ಇದು ಮಾತ್ರ ಸುನಿಲ್ ಕುಮಾರ್ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದ ಅಹಂಕಾರದ ಪ್ರದರ್ಶನವನ್ನ ಮಾಡಿದ್ರೆ ನಮ್ಮ ನೆಲದ ದೇವರುಗಳು ನಿಮ್ಮ ಅಹಂಕಾರದ ತಲೆಯನ್ನ ಎಲ್ಲಿ ತಗ್ಗಿಸಬೇಕೋ ಅಲ್ಲಿ ತಗ್ಗಿಸ್ತಕ್ಕಂಥ ಕೆಲಸವನ್ನ ಮಾಡಿಯೇ ಮಾಡ್ತದೆ ಅನ್ನುವಂತ ವಿಶ್ವಾಸ ನಮ್ಗೆಲ್ಲರಿಗೂ ಇದೆ. ಆದ್ರಿಂದ ನಮ್ಮ ಮಿಥುನ್ ರೈಗೌಡ್ರಿಗೆ ಹೇಳಿರ್ತಕ್ಕಂಥ ಮಾತುಗಳು ತುಂಬಾ ಭಾವನಾತ್ಮಕವಾಗಿ ವಿಚಾರಗಳನ್ನ ಹೇಳಿದ್ರು. ಆದ್ರೆ ನಾವಿಲ್ಲಿ ಗಮನಿಸಬೇಕಾಗಿದ್ದು, ಸುನಿಲ್ ಕುಮಾರ್ ಅವರ ಅಹಂಕಾರದ ಕಾರಣಕ್ಕಾಗಿ ಪ್ರತಿಮೆ ಯೋಜನೆ ಆಗಿದೆ. ಅವರು MP ಆಗಿದ್ದಾರೆ, ಅವತ್ತು ಉದ್ಘಾಟನೆ ಮಾಡಿದ್ದು ಬಸವರಾಜ ಬೊಮ್ಮಾಯಿ ಅವರು. ಇವರು ಬಸವರಾಜ ಬೊಮ್ಮಾಯಿಗೆ ದೋಕ, ಬಜರಂಗ ದಳದವ್ರು ಇದ್ದೋಕ, ಶಂಕ ಊದ್ದವ್ರು ಇದ್ದೋಕ, ಜಾಗಟೆ ಬಾರಿಸಿದವ್ರು ಇದ್ದೋಕ, ಆರತಿ ಹಿಡಿದವ್ರು ಇದ್ದೋಕ, ಭಜನೆ ಮಾಡಿದವ್ರು ಇದ್ದೋಕ, ಕುಣಿತ ಮಾಡಿದವ್ರು ಇದ್ದೋಕ, ಅವ್ರ ಪಕ್ಷದ ನಾಯಕರುಗಳಿಗೆ ಸಹಿತ ಧೋಖ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ರೆ ಅದು ಶ್ರೀ ಸುನಿಲ್ ಕುಮಾರ್ ಅವರು. ಸುನಿಲ್ ಕುಮಾರ್ ಅವರೇ, ನಿಮ್ಮ ನಾಲಿಗೆ ಎರಡಾಗಿ ಹೊರಲಿಕ್ಕೆ ಅವಶ್ಯಕತೆ ಇಲ್ಲ. ವಿಧಾನಸೌಧದಲ್ಲಿ ಗಂಭೀರವಾದಂತ ಜವಾಬ್ದಾರಿಯುತವಾದ ವಿರೋಧ ಪಕ್ಷದ ಕೆಲಸವಾಗಿ ಮಾಡಬೇಕೆ ಹೊರತು ನೀವೇ ಕದ್ದು ಬೇರೆಯವ್ರನ್ನ ಕಳ್ಳ ಅಂದ ಕೂಡಲೇ ನಿಮ್ಮ ಕಳ್ತನದ ಆರೋಪ ಹೊರಟೋಗೋದಿಲ್ಲ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಯಶಸ್ವಿಯಾದ ಹೋರಾಟ ಉದಯ್ ಕುಮಾರ್ ಶೆಟ್ಟರ್ ಮಾಡಿದ್ದೀರಿ, ಇನ್ನೂ ಗಟ್ಟಿಯಾಗಿ ಮಾಡೋಣ. ವಿನಯ್ ಕುಮಾರ್ ಸೊರಕೆ ಅವರು ಹೇಳಿದಾಗೆ ನಮ್ದು ಒಂದು ಪಾದಯಾತ್ರೆ ಬರಬೇಕು. ಸುಳ್ಯದ ತುದಿಯಿಂದ ಹಿಡಿದು ಕಾರ್ಕಳದ ಉಮಿಕಲ್ಲು ಬಟ್ಟದವರೆಗೆ
ಮಿಥುನ್ ರೈ ಹೇಳಿ ಆಯ್ತು. ಮಂಗಳದೇವಿಯ ಕಾರ್ಣಿಕ ಸನ್ನಿಧಾನದಿಂದ ಆರಂಭಗೊಂಡು ಅದು ಪರಶುರಾಮನ ಸೃಷ್ಟಿ, ಬ್ರಹ್ಮ ಸೃಷ್ಟಿಯ ಇರ್ತಕ್ಕಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ದೋಖಾ ಕೆಲಸಗಳನ್ನ ದಯವಿಟ್ಟು ಬಿಜೆಪಿಯವರು ಮಾಡಬಾರದು ಅನ್ನುವಂಥದ್ದನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ. ಇವತ್ತು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಿಂದ ಅನೇಕ ನಾಯಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ನಮ್ಮೆಲ್ಲ ಕಾರ್ಯಕರ್ತರು ದೂರದ ಉಡುಪಿಯಿಂದ ಬೆಂಗಳೂರಿಗೆ ಬಂದು ಸುನಿಲ್ ಕುಮಾರ್ ಅವರು ಮಾಡಿದಂತ ಈ ಪಾಪ ಕೃತ್ಯದ ಬಗ್ಗೆ ಬೆಳಕನ್ನ ಚೆಲ್ಲಕ್ಕೆ ತಾವೆಲ್ಲ ಬಂದಿದ್ದೀರಾ. ತಮಗೆಲ್ಲರಿಗೂ ನಾನು ಅಭಿನಂದಿಸ್ತೀನಿ. ಈ ಒಂದು ಪ್ರತಿಭಟನೆಯ ವೇದಿಕೆ ಮೇಲೆ ಕುಳಿತಂತ ನಮ್ಮೆಲ್ಲ ಹಿರಿಯರು ಮತ್ತು ಗೌರವಾನ್ವಿತರಾದಂಥ ರಮನಾಥ್ ರಾಯ್ ಸರ್ ಅವರೇ, ವಿನಯ್ ಕುಮಾರ್ ಸೊರ್ಕೆ ಸಾಹೇಬ್ರೆ, ಜಯಪ್ರಕಾಶ್ ಹೆಗಡೆ ಸಾಹೇಬ್ರೆ, ಐವನ್ ಡಿಸೋಜಾ ಅಣ್ಣನವರೇ, ಹರೀಶ್ ಕುಮಾರ್ ಅಣ್ಣನವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಅಶೋಕ್ ಕುಮಾರ್ ಅವರೇ, ಮತ್ತು ಇಷ್ಟೊಂದು ಒಳ್ಳೆ ರೀತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡಿದಂಥ ತಮ್ಮೆಲ್ಲರ ನೆಚ್ಚಿನ ನಾಯಕರು, ನಾನು ಇವತ್ತನೇ ಹೇಳ್ತೀನಿ, ಮುಂದಿನ ಬಾರಿ ಕಾರ್ಕಳದ ಶಾಸಕರು ಯಾರಾದರೂ ಇದ್ರೆ ಅದು ಉದಯ್ ಕುಮಾರ್ ಶೆಟ್ರು ಖಂಡಿತವಾಗ್ಲು. ಅದೇ ರೀತಿ ಸಹೋದರಾದಂಥ ಮಿಥುನ್ ರೈ ಅವರೇ, ದಿನೇಶ್ ಹೆಗಡೆ ಅವರೇ, ರಮೇಶ್ ಕಂಚನ್ ಅವರೇ, ಕೃಪಾ ಆಳ್ವಾ ಅವರೇ, ಮಾಧ್ಯಮದ ಎಲ್ಲ ಸಹೋದರರೇ, ನನ್ನ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು, ಪರಶುರಾಮನ ಭಕ್ತರು ತಾವೆಲ್ಲರೂ, ನಮ್ಮನ್ನೆಲ್ಲರನ್ನೂ ಸೇರಿಸಿನೇ ನಾವೆಲ್ಲ ದೇವರ ಆರಾಧಕರು. ನಮ್ಮ ಉಡುಪಿ ಜಿಲ್ಲೆಯನ್ನ, ಮಂಗಳೂರು ಜಿಲ್ಲೆಯನ್ನ ದೇವರ ನಾಡು ಅಂತ ನಾವು ಕರಿತೀವಿ. ಇವತ್ತು ಬಹಳಷ್ಟು ಮುಖಂಡರು ಬಹಳ ಚೆನ್ನಾಗಿ ತಾವೆಲ್ಲ ಭಾಷಣ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಭಕ್ತಿಯ ಭಾವನೆಗಳನ್ನ ತಾವೆಲ್ಲರೂ ಬಿಚ್ಚಿ ಹೇಳಿದ್ರಿ. ಆದ್ರೆ ದುರ್ದೈವ ಏನಾಗಿದೆ ಇವತ್ತು ಅಂತಂದ್ರೆ, ಆ ದೇವರ ನಾಡಿಗೆ ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ಜನ ಇವತ್ತು ದರ್ಶನ ತಗೊಳ್ಳಕ್ಕೆ ದೇವಸ್ಥಾನಕ್ಕೆ ಬರುವಂತಹ ದೇವರ ನಾಡಿನಲ್ಲಿ ಇಂಥ ಒಂದು ಕಳ್ಳ ಸುನಿಲ್ ಕುಮಾರ್ ಅವರು ಇಂಥ ಒಂದು ಮೂರ್ತಿಯನ್ನ ಮಾಡಿ ನಮ್ಮ ಭಾವನೆಗೆ, ನಿಮ್ಮ ಭಾವನೆಗೆ, ಹಿಂದೂ ಭಾವನೆಗೆ ಧಕ್ಕೆಯನ್ನ ತಂದು ಕೊಟ್ಟಿದ್ದಾರೆ ಆ ಸುನಿಲ್ ಕುಮಾರ್ ಅವರು. ನಾನು ನೋಡ್ತಾ ಇರ್ತೀನಿ ವಿಧಾನಸಭೆ ಅಧಿವೇಶನದಲ್ಲಿ ಅವರ ಪೌರುಷವನ್ನ, ಏನು ಎಂತ ಪೌರುಷ ಅಂತ ಹೇಳಿದ್ರೆ ಪಾಪ ಬಹಳ ದೊಡ್ಡ ಸತ್ಯ ಹರಿಶ್ಚಂದ್ರನ ತರ ಮಾತನಾಡ್ತಿರ್ತಾರೆ. ಏನು ನಮ್ಮ ಮುಖ್ಯಮಂತ್ರಿಯ ಮೇಲೆ ಆಪಾದನೆ ಮಾಡೋದು, ಏನು ನಮ್ಮ ಮಂತ್ರಿಗಳ ಮೇಲೆ ಆಪಾದನೆ ಮಾಡೋದು, ಗಂಟೆ ಗಟ್ಲೆ ಮಾತನಾಡೋದನ್ನ ನೋಡಿದ್ರೆ ಬೇರೆಯವರು ಕೂಡ ಬೆಚ್ಚಿ ಬೀಳುವಂತ ಪರಿಸ್ಥಿತಿ. ಒಂದ್ ಕಡೆ ಹೇಳ್ತಾರಲ್ಲ, 100 ಬಾರಿ ಸುಳ್ಳನ್ನ 100 ಬಾರಿ ಹೇಳಿದ್ರೆ ಅದನ್ನ ಸತ್ಯ ಮಾಡುವಂತ ಕರಗತವನ್ನ ಯಾರಾದ್ರೂ ಕಲ್ತಿದ್ರೆ ಅದು ಸುನಿಲ್ ಕುಮಾರ್ ಅವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾನು ಕೂಡ ಬೆಳಗಾವಿ ಗ್ರಾಮೀಣದಲ್ಲಿ 52 ಫೂಟ್ನ ಒಂದು ಕಂಚಿನ ಶಿವಾಜಿ ಮಹಾರಾಜರ ಮೂರ್ತಿಯನ್ನ ಮಾಡಿದ್ದೇನೆ. ಆ ಮೂರ್ತಿಯನ್ನ ಮಾಡ್ಲಿಕ್ಕೆ ಬರೋಬ್ಬರಿ ನನಗೆ 3 ವರ್ಷ ಬೇಕಾಯ್ತು. 3 ವರ್ಷ. ಆದ್ರೆ ನನಗೆ ಆಶ್ಚರ್ಯ ಆಯ್ತು, ಸಾಹೇಬ್ರು ಇಲ್ಲೇ ಇದ್ದಾರೆ ಹಿರಿಯರು, ನನಗೆ ಆಶ್ಚರ್ಯ ಆಯ್ತು, ಇಷ್ಟೊಂದು ಕಡಿಮೆ ಹೊತ್ತಿನಲ್ಲೂ ಅದು 12 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಈ 3 ತಿಂಗಳಲ್ಲಿ ಒಂದು ಕಂಚಿನ ಮೂರ್ತಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಸಾಧ್ಯನೇ ಇಲ್ಲ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಇವರ ರಾಜಕೀಯ ತೆವಲನ್ನ ತಿರ್ಸ್ಕೊಳ್ಳಿಕ್ಕೆ, ಜನರ ಕಣ್ಣಲ್ಲಿ ಮಣ್ಣನ್ನ ಏರ್ಸಲಿಕ್ಕೆ ಇವ್ರು ಏನೆಲ್ಲ ನಾಟಕದ ಪಾತ್ರಗಳನ್ನ ಸೃಷ್ಟಿ ಮಾಡ್ತಾರೆ, ಹಾಕೊಳ್ತಾರೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಇದು ಪರಶುರಾಮನ ಮೂರ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಯೋಧ್ಯೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಇಡೀ ದೇಶದಲ್ಲಿ ರಾಮನನ್ನ ರಾಜಕೀಯಕ್ಕೆ ಉಪಯೋಗ ಮಾಡಿದಂತವ್ರು ಯಾರಾದ್ರೂ ಇದ್ರೆ ಇದು ಕೆಟ್ಟ ಬಿಜೆಪಿಯವರು. ಅಂತದ್ರಲ್ಲಿ ಅಯೋಧ್ಯೆಯಲ್ಲಿ ಇವತ್ತು ಬಿಜೆಪಿ ಪಕ್ಷವನ್ನ ಸೋಲಿಸಿದ್ರು ಅಲ್ಲಿಯ ಜನ. ಯಾಕೆ ಸೋಲಿಸಿದ್ರು ಅದನ್ನ ಒಂದ್ ಸ್ವಲ್ಪ ನಮ್ಮ ಉಡುಪಿಯ ಜನ, ಮಂಗಳೂರಿನ ಜನ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ಇವತ್ತು ಚಿಂತನೆ ಮಾಡುವಂತ ಸಮಯ ಬಂದಿದೆ. ಇದು ನಮ್ಗೆ ಹೈ ಟೈಮು. ಇನ್ನು ಎಷ್ಟು ದಿನ ಇವರು ಏನು ಮಾತನಾಡ್ತಾರೆ ಅದನ್ನ ನಂಬಿಕೊಂಡು ನಮ್ಮ ಜನ ದಾರಿಯನ್ನ ತಪ್ತಾರೆ, ಇನ್ನು ಎಷ್ಟು ಜನ ಈ ರೀತಿ ಮೋಸ ಹೋಗ್ತಾರೆ ಅನ್ನೋದು ನನಗೊಂಥರ ಚಿಂತೆ ಆಗಿಬಿಟ್ಟಿದೆ. ಉದಯ್ ಕುಮಾರ್ ಅಣ್ಣ ಆಗಿರ್ಲಿ,
ಅಥವಾ ನಾನು ಜಯಪ್ರಕಾಶ್ ಹೆಗಡೆ ಸಾಹೇಬ್ರಿಗೆ ಹೇಳ್ತೀನಿ, ಸರ್ ನಿಮ್ಮಂತ ಜನರನ್ನ ಕಳ್ಕೊಂಡಿರೋದು ನಮ್ಮ ದುರ್ದೈವ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ತಾವು ಗೆದ್ದು ಬರ್ತೀರಾ ಅನ್ನುವಂತ ಆಸೆ ಇತ್ತು. ನಮ್ಮೆಲ್ಲ ನಾಯಕರು, ನಮ್ಮೆಲ್ಲ ಕಾರ್ಯಕರ್ತರು ಹೇಳ್ತಾ ಇದ್ರು ತಮ್ಮ ಗೆಲುವು ನಿಶ್ಚಿತ ಅಂತ ಹೇಳಿ. ಆದ್ರೆ ಯಾಕೆ ಇನ್ನೂ ಜನ ಬುದ್ಧಿಯನ್ನ ಕಲಿತಾ ಇಲ್ಲ? ಯಾಕೆ ಅವರು ಹೇಳದಂತ ಸುಳ್ಳುಗಳನ್ನ ನಂಬಿ ಅವ್ರು ಏನು ಹಿಂದುತ್ವ 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 ಅಂತ ಹೇಳ್ತಾರಲ್ಲ, ಅದು ಜನರ ದಿಕ್ಕನ್ನ ಬದಲೇ ಮಾಡ್ಲಿಕ್ಕೆ ಮಾಡ್ತಾ ಇರೋದು. ಮೋಸ ಮಾಡ್ತಾ ಇದ್ದಾರೆ. ನಮ್ಮ ಮುಂದಿನ ಮಕ್ಕಳ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಳ್ಬೇಕು. ಅವರ ಮೋಸದಾಟಕ್ಕೆ ನಾವ್ ಯಾರು ಬಲಿ ಆಗಬಾರ್ದು. ಬಂಧುಗಳೇ, ಇವತ್ತು ಏನು ನಾವಿಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ, ಈ ಪ್ರತಿಭಟನೆ ಮುಗಿದ ತಕ್ಷಣ ನಾವು ಸೀದಾ ಮುಖ್ಯಮಂತ್ರಿಗಳ ಕಡೆ ನಾವೊಂದು 4-5 ಜನ ಹಿರಿಯರು ಕರ್ಕೊಂಡು ಹೋಗ್ತೀನಿ. ನಾನು ತಮಗೆ ಭರವಸೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಏನು ಮುಖವಾಡವನ್ನ ಹಾಕೊಂಡು ಸುನಿಲ್ ಕುಮಾರ್ ಅವರು ಏನು ವಿಧಾನಸಭೆಯಲ್ಲಿ ಕುಳಿತಿದ್ದಾರೆ, ಅವರ ಮುಖವಾಡವನ್ನ ಕಳಿಸ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಒಂದು SIT ಅನ್ನ ಸ್ಥಾಪನೆ ಮಾಡಬೇಕು. ಇದು CID ನಾವು ಈಗಾಗಲೇ ಕೊಟ್ಟಿದೀವಿ. ಆದ್ರೆ ಉದಯ್ ಕುಮಾರ್ ಅವರು ಮತ್ತು ಇಲ್ಲಿ ಇರುವಂತವ್ರಿಗೆ ಕೆಲವು ಜನರಿಗೆ ನಾವು SITಗೆ ಇದನ್ನ ಕೊಡಬೇಕು ಅಂತ ಅವರು ಒತ್ತಡ ಇದೆ. SIT ಈ ಒಂದು ಕೇಸನ್ನ SITಗೆ ಕೊಟ್ಟು ಅತ್ಯಂತ ಶೀಘ್ರದಲ್ಲಿ ಇದರಲ್ಲಿ ನಡೆದಂತ ಅಕ್ರಮವನ್ನ ಬಯಲಿಗೆ ನಮ್ಮ ಸರ್ಕಾರ ಎಳೆದೇ ಎಳೆಯುತ್ತೆ ಅನ್ನುವಂತ ಭರವಸೆಯನ್ನ ನಾನು ಈ ಮುಖಾಂತರ ಕೊಡ್ಲಿಕ್ಕೆ ಬಯಸ್ತೇನೆ. ಇನ್ನು ಬಿಜೆಪಿಯವರು ಏನು ಕಾಂಗ್ರೆಸ್ ಪಕ್ಷದವರು ದಲಿತ ವಿರೋಧಿಗಳು ಅಂತ ಹೇಳಿ ಏನು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆದಂತ ಒಂದು ಭ್ರಷ್ಟಾಚಾರ ಅಂತ ಏನು ಪುಂಗವಾಗಿ ಹೋರಾಟ ಮಾಡ್ತಾ ಇದಾರಲ್ಲ, ಅದು ಅವರ ಕಪಟ ನಾಟಕದ 2ನೇ ಭಾಗ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ED ಮುಖಾಂತರ ಆಗ್ಲಿ, CBI ಮುಖಾಂತರ ಆಗ್ಲಿ, ಅನ್ಯ ಪಕ್ಷದ ಬೇರೆ ಪಕ್ಷದವರನ್ನ ಬ್ಲಾಕ್ ಮೇಲ್ ಮಾಡೋದು ಅಥವಾ ಸುಭದ್ರವಾದಂತ ಸರ್ಕಾರವನ್ನ ಅಳಗಾಡಿಸ್ಲಿಕ್ಕೆ, ಅಸ್ಥಿರ ಮಾಡ್ಲಿಕ್ಕೆ ಆ ಒಂದು ಹುನ್ನಾರವನ್ನ ನಡೆಸ್ತಾ ಇದ್ದಾರೆ. ತಮಗೆಲ್ಲರಿಗೂ ಗೊತ್ತಿರಬಹುದು, ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಒಬ್ರು ಆಫೀಸರ್, ಗವರ್ಮೆಂಟ್ ಸರ್ವೆಂಟ್ ಒಂದು FIR ಅನ್ನ ದಾಖಲ್ ಮಾಡ್ತಾರೆ. ಏನ್ FIR ಅನ್ನು ದಾಖಲ್ ಮಾಡ್ತಾರೆ ಅಂತಂದ್ರೆ, ಅವ್ರು ಹೇಳ್ತಾರೆ ED ಅಧಿಕಾರಿಗಳು ಅವರನ್ನ ಟಾರ್ಚರ್ ಮಾಡಿದ್ರು, ಅವ್ರಿಗೆ ಬೆದರಿಕೆಯನ್ನ ಹಾಕಿದ್ರು, ನಿನ್ನನ್ನ ಜೈಲ್ಗೆ ಹಾಕ್ತೀವಿ, ನಿನ್ನ ಕುಟುಂಬ ಸಮೇತ ನಿನ್ನ ಜೈಲ್ಗೆ ಹಾಕ್ತೀವಿ, ನೀನು ಮುಖ್ಯಮಂತ್ರಿಗಳ ಹೆಸರನ್ನ ಈ ವಾಲ್ಮೀಕಿ ಹಗರಣದಲ್ಲಿ ನೀನು ಎಳಕ್ ತರಬೇಕು, ಇಲ್ಲವಾದ್ರೆ ನಿನ್ನ ಜೈಲ್ಗೆ ಹಾಕ್ತೀನಿ ಅಂತ ಹೇಳಿ ಅವ್ರನ್ನ ಟಾರ್ಚರ್ ಮಾಡಿದ್ದಾರೆ, ಅವ್ರನ್ನ ಬಡ್ದಿದ್ದಾರೆ, ಹೆದರಿಸಿದ್ದಾರೆ. ಇದನ್ನ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಕರ್ನಾಟಕ ರಾಜ್ಯದ ಮಹಾಜನತೆ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಬಿಜೆಪಿಯ ಹಿಡನ್ ಅಜೆಂಡಾ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಅವ್ರಿಗೆ ಸಮಾಧಾನ ಇಲ್ಲ. ಕರ್ನಾಟಕದಲ್ಲಿ 135 ಜನ ಶಾಸಕರನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಇದನ್ನ ಹೇಗಾದ್ರೂ ಮಾಡಿ ಅಸ್ಥಿರ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ ಹೆಸರಿಗೆ ಕಳಂಕ ತರಬೇಕು ಅಂತ ಹುನ್ನಾರ ನಡೆಸ್ತಾ ಇದ್ದಾರೆ. ನಾವೆಲ್ಲರೂ ಇವತ್ತು ಎಚ್ಚೆತ್ಕೊಳ್ಬೇಕು. ಇಂತ ಸುನೀಲ್ ಕುಮಾರ್ ಅವರಾಗಿರ್ಬೋದು ಅಥವಾ ಬಿಜೆಪಿಯ ಹಿಡನ್ ಅಜೆಂಡಾ ಇಡೀ ಸಮಾಜಕ್ಕೆ, ಇಡೀ ರಾಜ್ಯಕ್ಕೆ ಗೊತ್ತು ಮಾಡೋದಕ್ಕೆ ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಇವತ್ತು ಸನ್ನದ್ಧರಾಗಬೇಕು. ಬಂಧುಗಳೇ, ಈ ಒಂದು ಫೈಬರ್ ಮೂರ್ತಿ ನೀವೆಲ್ಲ ಎಷ್ಟೊಂದು ಹೋರಾಟ ಮಾಡ್ತಾ ಇದ್ರ. ಪ್ರತಿಯೊಂದು ಹೋರಾಟಕ್ಕೆ, ತಮ್ಮ ಕಷ್ಟಕ್ಕೆ ನಾನು ಉದಯ್ ಕುಮಾರ್ ಅಣ್ಣನವರಿಂದ ಎಷ್ಟು ಫೋನ್ ನನಗೆ ಬಂದಿದೆ ಅಂತಂದ್ರೆ ಅದು ನಿಮಗೆ ಗೊತ್ತಿಲ್ಲ. ಅವರ ಒಂದು ಕಾಳಜಿ, ಕ್ಷೇತ್ರದ ಬಗ್ಗೆ ಇರುವಂತ ಅವರ ಒಂದು ಕಾಳಜಿ ನೋಡಿದ್ರೆ ನಿಜವಾಗ್ಲೂ ನನಗೆ ಅವ್ರ ಬಗ್ಗೆ ಕನಿಕರ ಬರುತ್ತೆ. 1000 ಬಾರಿ ಹೇಳಿರ್ಬೋದು. ಅವರ ಕಾರ್ಯಕರ್ತರಂದ್ರು ನನಗೆ ಫೋನ್ ಮಾಡಿದ್ರೆ ಆ ಮೂರ್ತಿಯ ಬಗ್ಗೆನೆ ಮಾತನಾಡ್ತಾರೆ, ಮೂರ್ತಿ ಬಗ್ಗೆನೆ ಮಾತನಾಡ್ತಾರೆ. ನಾನು ನಿಮಗೆ ಇವತ್ತು ಈ ಒಂದೇ ಭರವಸೆಯನ್ನ ಕೊಡ್ತೀನಿ, ನೇರವಾಗಿ ಮುಖ್ಯಮಂತ್ರಿಗಳ ಕಡೆ ಹೋಗೋಣ. ನಮಗೆ ನ್ಯಾಯ ಬೇಕು, ನಾವು ನ್ಯಾಯವನ್ನ ಕೊಡುವಂತ ಸ್ಥಾನದಲ್ಲಿದ್ದೀವಿ. ಇವತ್ತು ನಮ್ಮ ಸರ್ಕಾರ ಇದೆ, ನ್ಯಾಯವನ್ನ ಕೊಡುವಂತ ಸ್ಥಾನದಲ್ಲಿ ಇದೀವಿ. ಖಂಡಿತವಾಗಿ ಈ ಒಂದು ನಕಲಿ ಮೂರ್ತಿಯ ಸೃಷ್ಟಿಕರ್ತನ ಈ ಕರ್ಮ ಕಾಂಡವನ್ನ ತನಿಖೆ ಮಾಡೋದ್ರ ಮುಖಾಂತರ, SITಗೆ ಕೊಡುವುದರ ಮುಖಾಂತರ ಭ್ರಷ್ಟಾಚಾರಿಗಳಿಗೆ ಕಠಿಣ ಶಿಕ್ಷೆಯನ್ನ ಖಂಡಿತ ನಮ್ಮ ಸರ್ಕಾರ ಕೊಡುತ್ತೆ ಅನ್ನುವಂತ ಭರವಸೆಯನ್ನ ಕೊಟ್ಟು, ಏನು ಮುಂದಿನ ಹಂತದಲ್ಲಿ ತಾವೆಲ್ಲ ಏನೇನು ಕೆಲಸ ಕಾರ್ಯಗಳನ್ನ, ಏನು ಪದಯಾತ್ರೆಯನ್ನ, ಯಾಕಂದ್ರೆ ಜನರಿಗೆ ಇವರ ಮುಖವಾಡವನ್ನ ಕಳಿಸಿ ಇವರ ಆ ಮುಖವಾಡದ ಹಿಂದಿನ ಮುಖವನ್ನ ತೋರಿಸುವಂತ ಕೆಲಸ ನಿರಂತರವಾಗಿ ನಾವೆಲ್ಲರೂ ಕೂಡ್ಕೊಂಡು ಮಾಡೋಣ ಅಂತ ಹೇಳಿ ಈ ಪ್ರತಿಭಟನೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಏನು ಆಯೋಜನೆ ಮಾಡಿದಂತ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ, ಬ್ಲಾಕ್ ಅಧ್ಯಕ್ಷಗಳಾಗಿರಬಹುದು
ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿಗೆ ಮತ್ತು ಉದಯ್ ಕುಮಾರ್ ಶೆಟ್ಟರ್ಗೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿ, ನಮಗೆ ಖಂಡಿತವಾಗಿ ನ್ಯಾಯವನ್ನ ಖಂಡಿತವಾಗಿ ಕೊಡುವಂತ ಒಂದು ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನುವಂತ ಭರವಸೆಯನ್ನ ಕೊಟ್ಟು ನನ್ನ ಮಾತನ್ನ ಮುಗಿಸ್ತೀನಿ. ನಮ್ಗೆಲ್ಲೂ ಕೂಡ ಭರವಸೆ ಮೂಡಿದೆ. ಮೇಡಮ್, ಕಾರ್ಕಳ ಮತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ನಿನ್ನೆ ವಿಪರೀತ ಮಳೆ, ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವ ಕಾರ್ಯಕರ್ತರು ಆ ಮಳೆ ಗಾಳಿ ಎಲ್ಲವನ್ನು ಲೆಕ್ಕಿಸದೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ಅತ್ಯಂತ ಕಷ್ಟಪಟ್ಟು ಈ ಸಂದರ್ಭದಲ್ಲಿ ಇವತ್ತು ಸೇರಿದ್ದಾರೆ. ಅವರ ಭಾವನಾತ್ಮಕ ಇದು ವಿಚಾರ. ದಯವಿಟ್ಟು ತಮ್ಮ ಮಾತಿನಿಂದ ನಮ್ಗೆಲ್ಲರೂ ಕೂಡ ಭರವಸೆ ಮೂಡಿದೆ. SIT ತನಿಖೆಗೆ ತಾವೆಲ್ಲ ಶ್ರಮಪಟ್ಟು ವಹಿಸ್ತೀರಿ ಅನ್ನುವಂತ ನಂಬಿಕೆ ನಮ್ಮ ಎಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕಾರ್ಯಕರ್ತರಿಗೆ ಇದೆ ಮತ್ತು ನ್ಯಾಯ ಸಿಗ್ತದೆ ಅನ್ನುವಂತ ಸಂಪೂರ್ಣ ಭರವಸೆ ನಮ್ಗಿದೆ. ಈ ಒಂದು ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಮಾತಾಡ್ಲಿಕ್ಕೆ ಅತ್ಯಂತ ಬೇಸರ ಆಗ್ತದೆ. ಆದ್ರೂ ಅನಿವಾರ್ಯತೆಯಿಂದ ಮಾತಾಡ್ತಿದ್ದೆವು. ಇಂಥ ಕೆಲಸ ಆಗ್ಬಾರ್ದಿತ್ತು. ಯಾಕಂದ್ರೆ ಇದು ಧರ್ಮದ ಹೆಸರಿನಲ್ಲಿ ಖಾಲಿ ಚುನಾವಣೆಗೋಸ್ಕರ ಮಾಡಿದ ಮೂರ್ತಿ ಬಿಟ್ರೆ ಬೇರೆ ಏನಿಲ್ಲ. ಮಾಡಿ 3 ತಿಂಗಳೊಳಗೆ ಈ ಮೂರ್ತಿ ಅರ್ಧ ಬಿದ್ದೋಗಿ ಇವತ್ತು ನೀವು ನೋಡ್ಬೋದು, ಇಲ್ಲೆಲ್ಲ ಚಿತ್ರದಲ್ಲಿ ಇರ್ಬೋದು ಅಥವಾ ಅಲ್ಲಿ ಜಾಗದಲ್ಲಿ ಬಂದು ನೋಡಾಗ್ತದೆ. ಸುಮಾರು 11 ಕೋಟಿ ಅನುಮೋದನೆ ಪಡೆದುಕೊಂಡ ಪ್ರಾಜೆಕ್ಟ್ ಅಲ್ಲಿ 6 ಕೋಟಿ 75 ಲಕ್ಷ ಸರ್ಕಾರದ ಹಣವನ್ನು ಲೂಟಿ ಮಾಡಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಇನ್ನು ಮುಂದೆ ಇದನ್ನು ತನಿಖೆಯಾಗಿ ಅವರಿಗೆ ನಿಜವಾದ ಯಾರು ತಪ್ಪಿಸ ಮಾಡಿದ ಅಧಿಕಾರಿಗಳಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಅವರಿಗೆ ಎಲ್ಲಿಗೂ ನಿಜವಾದ ಪನಿಷ್ಮೆಂಟ್ ಆಗಿ ಮುಂದೆ ನಿಜವಾದ ಕಂಚಿನ ಮೂರ್ತಿ ಕಾರ್ಕಳದಲ್ಲಿ ಆಗಿ ಕಾರ್ಕಳದ ಕೀರ್ತಿ ಬಾನೆತ್ತರಕ್ಕೆ ಹೋಗುವ ಕೆಲಸವನ್ನು ಮಾಡಬೇಕು. ಹಿಂದೆ ನಮ್ಮ ರಾಜಕಾರಣಿಗಳಿದ್ದ ಡಾಕ್ಟರ್ ವೀರಪ್ಪ ಮೊಯ್ಲಿ ಇರ್ಬೋದು, ಗೋಪಾಲ್ ಭಂಡಾರಿ ಅವರು ಇರ್ಬೋದು, ಅವರೆಲ್ಲ ಮಾಡಿದ ಒಳ್ಳೆ ರಾಜಕೀಯ ಇದೆ. ಆ ಒಂದು ಪರಂಪರೆಯನ್ನು ಮುಂದುವರಿಸಿಕೊಡುವ ಹಾಗೆ ಕಾರ್ಕಳದಿರುವ ಎಲ್ಲ ದೇವರು ನಮ್ಮ ಎಲ್ಲರಿಗೆ ಶಕ್ತಿ ಕೊಟ್ಟು ಕೆಲಸ ಆಗ್ಬೇಕಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಖಂಡಿತ ಇದು ಮುಂದುವರಿಸಿ ಸುನಿಲ್ ಕುಮಾರ್ ರಾಜೀನಾಮೆ ಕೊಡುವ ತನಕ ಈ ಹೋರಾಟ ಮುಂದುವರಿತದೆ. ಖಂಡಿತ ಮುಂದಿನ ದಿನದಲ್ಲಿ ತನಿಖೆ ಆಗ್ತದೆ. ಈಗಾಗಲೇ ರಾಜ್ಯ ಸರ್ಕಾರ ಗೊತ್ತಾಗಿದೆ, ಹಂತವಾಗಿ ಎಲ್ಲವನ್ನು ತನಿಖೆ ಮಾಡೋರು, ಇಂಧನ ಇಲಾಖೆ ಭ್ರಷ್ಟಾಚಾರ ಇರ್ಬೋದು ಅಥವಾ ಕಾರ್ಕಳದ ಜನತೆ ಮಾಡಿದ ದ್ರೋಹ ಇರ್ಬೋದು, ಎಲ್ಲವನ್ನು ಮುಂದಿನ ದಿನದಲ್ಲಿ ಅದೆಲ್ಲ ತನಿಖೆ ಆಗ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.